ನಮಸ್ಕಾರ. ವಾರ್ತಾ ಭಾರತೀಯ ಬಿಗ್ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರೆ. ಕರ್ನಾಟಕದ ರಾಜಕೀಯ ವಿಚಾರದಲ್ಲಿ ಬಹುತೇಕ ಇತಿಹಾಸ ಮರುಕಳಿಸ್ತಾ ಇದೆ. ವ್ಯಕ್ತಿಗಳು ಮಾತ್ರ ಬದಲಾಗ್ತಾ ಇದ್ದಾರೆ, ಆದ್ರೆ ಘಟನೆಗಳು ಅದೇ ರೀತಿ ಪುನರಾವರ್ತನೆ ಆಗ್ತಾ ಇದೆ. 2010-11 ಹೊತ್ತಿಗೆ ಯಡಿಯೂರಪ್ಪನವರು ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಸಂದರ್ಭದಲ್ಲಿ ಮಠಾಧೀಶರು ಬೀದಿಗಿಳಿದ್ರು, ಅನೇಕ ಸಂಘಟನೆಗಳು ಬೀದಿಗಿಳಿದ್ರು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿನಿಂದ ಜಾಮೀನಿನ ಮೇಲೆ ಹೊರಬಂದ ನಂತರದಲ್ಲಿ ಅವರ ಸಮುದಾಯದ ನಾಯಕರುಗಳು, ಸ್ವಾಮೀಜಿಗಳು ಬೃಹತ್ತಾದಂತ ಒಂದು ಸಮಾವೇಶವನ್ನೇ ನಡೆಸಿದ್ರು. ಇದೆಲ್ಲವನ್ನ ನಾವು ನೋಡಿದ್ದೀವಿ. ಈಗ ಸಿದ್ದರಾಮಯ್ಯನವರ ವಿರುದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬಂದಿದ್ದು. ರಾಜ್ಯಪಾಲರು ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ನಂತರದಲ್ಲಿ ಅವರ ಪರವಾಗಿ ಬೇರೆ ಬೇರೆ ಸಂಘಟನೆಗಳು, ಹೋರಾಟಗಾರರು ಅವರ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಮೊದಲನೇದಾಗಿ ಅಹಿಂದ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ನಿಲ್ತಿದ್ದಾರೆ. ಎದ್ದೇಳು ಕರ್ನಾಟಕದವರು ಮೊದಲು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. KL ಅಶೋಕ್ ಅಥವಾ ಬೇಟಿ ಲಲಿತಾ ನಾಯಕ್, ಈ ತರದ ಅನೇಕ ನಾಯಕರುಗಳು ಈ ಎದ್ದೇಳು ಕರ್ನಾಟಕದ ಸದಸ್ಯರಾಗಿದ್ದಾರೆ. ಅವರೆಲ್ಲರೂ ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ರು. ಆ ನಂತರದಲ್ಲಿ ಶೋಷಿತ, ದಲಿತ ಮತ್ತು ಹಿಂದುಳಿದ ಸಮಾಜದ ಸ್ವಾಮೀಜಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅವರಿಗೆ ನೈತಿಕ ಬೆಂಬಲವನ್ನ ಸೂಚಿಸಿದ್ರು. ಇವತ್ತು ರಾಜಭವನ ಚಲೋವನ್ನ ಮಾಡಲಾಯಿತು. ರಾಜಭವನಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಪ್ರೊಫೆಸರ್ ರವಿವರ್ಮ ಕುಮಾರ್, ಅನಂತ್ ನಾಯಕ್, ಹಾಗೆಯೇ ಮಾವಳ್ಳಿ ಶಂಕರ್, ಈ ತರದ ಅನೇಕ ನಾಯಕರುಗಳು ರಾಜಭವನ ಮುತ್ತಿಗೆಯನ್ನ ನಡೆಸೋ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಡೆದ್ರು. ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಿರುವಂತಹ ಈ ಎಲ್ಲ ನಾಯಕರುಗಳು, ಈ ಎಲ್ಲ ಹೋರಾಟಗಾರರು ರಾಜ್ಯಪಾಲರ ನಡೆಯನ್ನ ಖಂಡಿಸಿದ್ದಾರೆ. ರಾಜ್ಯಪಾಲರನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಕೂಡ ಮಾತಾಡ್ತಿದ್ದಾರೆ. ಪ್ರಶ್ನೆ ಬರೋದು, ಒಬ್ಬ ವ್ಯಕ್ತಿ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿರುವಂತ ಅವ್ರ ಮುಖ್ಯಮಂತ್ರಿನೋ ಮಂತ್ರಿನೋ ಯಾರೋ ಒಬ್ಬ ವ್ಯಕ್ತಿ ಮೇಲೆ ಒಂದು ಆರೋಪ ಕೇಳಿ ಬರುತ್ತೆ. ಆ ಆರೋಪ ಕೇಳಿ ಬಂದ ತಕ್ಷಣದಲ್ಲಿ ಅವರ ಸಮಾಜದವರು, ಸ್ವಾಮೀಜಿಗಳು ಹೊರಗಡೆ ಬಂದು ಪ್ರತಿಭಟನೆ ಮಾಡಿದ್ರೆ, ಅಥವಾ ಇನ್ನೊಂದ್ ಕಡೆ ಮುತ್ತಿಗೆ ಹಾಕಿದ್ರೆ, ಅಥವಾ ಸಂವಿಧಾನಿಕ ಹುದ್ದೆಯಲ್ಲಿರುವಂತ ಮತ್ತೊಬ್ಬರನ್ನ ಅಲ್ಲಿಂದ ಕಳಿಸ್ಬೇಕು ಅಂತ ಮಾತನಾಡಿದ್ರೆ ಪರಿಸ್ಥಿತಿಗೆ ಎಲ್ಲಿಗೆ ತಲುಪಬಹುದು? ಇದೇ ಕಾಂಗ್ರೆಸ್ ನಾಯಕರುಗಳು, ಇದೇ ಹೋರಾಟಗಾರರು ಯಡಿಯೂರಪ್ಪನವರ ಸಂದರ್ಭದಲ್ಲಿ ಸ್ವಾಮೀಜಿಗಳು ಹೊರಗಡೆ ಬಂದು ಪ್ರತಿಭಟನೆ ಮಾಡಿದಾಗ, ಅವ್ರ ಪರ ನಿಂತಾಗ ಸ್ವಾಮೀಜಿಗಳ ಕೆಲಸ ಏನು ಅಂತ ಪ್ರಶ್ನೆ ಮಾಡಿದ್ರು. ಅವರ ಕೆಲಸ ಧಾರ್ಮಿಕ ಚಟುವಟಿಕೆಗಳಲ್ಲಿ ಮಾತ್ರ ಇರಬೇಕು, ರಾಜಕೀಯ ಅವ್ರದಲ್ಲ. ಮಠಾಧಿಪತಿಗಳು ಮತ್ತು ಮಠಾಧೀಶರುಗಳು, ಕಾವಿ ತೊಟ್ಟವರು ರಾಜಕೀಯ ಮಾಡ್ತಿರೋದ್ರಿಂದಲೇ ರಾಜಕೀಯ ವ್ಯವಸ್ಥೆ ಈ ಹಂತಕ್ಕೆ ಬಂದಿದೆ ಅಂತ ಹೇಳಿದವರೇ ಇವತ್ತು ಅದೇ ಸ್ಥಿತಿಯಲ್ಲಿ ನಿಂತಿದ್ದಾರೆ. ಯಾಕೆ ಹೀಗಾಗ್ತಿದೆ? ಈ ವಿಚಾರವನ್ನ ಮುಖ್ಯವಾಗಿ ನಾವು ಚರ್ಚೆ ಮಾಡ್ತಾ ಇದೀವಿ. ಅತಿಥಿಗಳಿದ್ದಾರೆ ತಮ್ಮ ಅಭಿಪ್ರಾಯವನ್ನ ನಮ್ ಜೊತೆಗೆ ಹಂಚಿಕೊಳ್ಳೋದಕ್ಕೆ. ನಮ್ ಜೊತೆಗೆ ಇವತ್ತು ಶೋಷಿತ ಸಮುದಾಯದ ಒಕ್ಕೂಟದ ಮೇಲ್ವಿಚಾರಕರಾಗಿ ಮತ್ತು ಅದರ ನಾಯಕತ್ವವನ್ನು ವಹಿಸಿ ರಾಜಭವನ ಚಲೋವನ್ನ ನಡೆಸಿರುವ ಹೋರಾಟಗಾರರು, ವಕೀಲರು ಆಗಿರುವ ಅನಂತ್ ನಾಯ್ಕ್ ಅವರಿದ್ದಾರೆ. ನಮಸ್ಕಾರ ಅನಂತ್ ನಾಯ್ಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿರುವ ಅರುಣ್ ಜಿ ಸೇಠ್ ಅವರಿದ್ದಾರೆ. ನಮಸ್ಕಾರ ಅರುಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ ಅವರಿದ್ದಾರೆ. ನಮಸ್ಕಾರ ನಟರಾಜ್ ಗೌಡ್ರೆ, ಸ್ವಾಗತ ಕಾರ್ಯಕ್ರಮಕ್ಕೆ. ಜೆಡಿಎಸ್ ವಕ್ತಾರರಾಗಿರುವ ವೀರಣ್ಣ ಎಸ್ ಟಿ ಅವರಿದ್ದಾರೆ. ನಮಸ್ಕಾರ ವೀರಣ್ಣ ಅವರೇ, ಸ್ವಾಗತ. ಅನಂತ್ ನಾಯ್ಕ್ ಅವರೇ, ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಮತ್ತು ರಾಜ್ಯಪಾಲರ ನಡೆಯನ್ನ ಖಂಡಿಸಿ ರಾಜಭವನ ಚಲೋ ಮಾಡಿದ್ರಿ, ಮುತ್ತಿಗೆ ಹಾಕೋ ಪ್ರಯತ್ನ ಕೂಡ ಆಯ್ತು. ನಿಮ್ ಜೊತೆಗೆ ಅನೇಕ ನಾಯಕರು ಕೂಡ ಇದ್ರು, ಅದರ ನೇತೃತ್ವವನ್ನ ತಾವೇ ವಹಿಸಿದ್ರಿ. ಯಾಕೆ ಮುತ್ತಿಗೆ ಹಾಕೋದು ಅಥವಾ ಚಲೋ ನಡೆಸೋ ಪ್ರಯತ್ನ? ಸಿದ್ದರಾಮಯ್ಯ ಪರವಾಗಿ ಯಾಕೆ ನಿಲ್ಬೇಕು ಅಂತ ಅನಿಸ್ತು ಈ ಸಂದರ್ಭದಲ್ಲಿ? ಮೊದಲನೇದಾಗಿ ಇವತ್ತಿನ ರಾಜಭವನ ಚಲೋ ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಹುತ್ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಆ ಭಾಗವಹಿಸಿದಂತ ಎಲ್ಲಾ ಬಂಧುಗಳಿಗೆ ನಾನು ಸಂಘಟಕರನ್ನಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಎರಡನೇ ವಿಷಯ, ಇಲ್ಲಿ ಸಿದ್ದರಾಮಯ್ಯನವ್ರನ್ನ ತೇಜೋವಧೆ ಮಾಡುವಂತಹ, ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಮತ್ತು ಪ್ರಜಾಪ್ರಭುತ್ವವನ್ನೇ ಕೊಗ್ಗೊಲೆ ಮಾಡುವಂತಹ ಒಂದು ಪ್ರಯತ್ನವನ್ನ ಕೇಂದ್ರದ ಪಿತೂರಿಯಿಂದ ಬಿಜೆಪಿ ಮತ್ತು JDS ಪಕ್ಷಗಳ ಒಂದು ಮೈತ್ರಿಯ ಕಾರಣಕ್ಕಾಗಿ ನಡೀತಾ ಇದೆ. ಅದಕ್ಕಾಗಿ ರಾಜಭವನವನ್ನ ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ರಾಜಭವನದ ದುರ್ಬಳಕೆ ಅಂತಂದ್ರೆ ಅದು ಸಂವಿಧಾನದ ದುರ್ಬಳಕೆ, ನಿಯಮಗಳ ದುರ್ಬಳಕೆ, ಕಾನೂನಿನ ದುರ್ಬಳಕೆ. ಹಾಗಾಗಿ ಪ್ರಜ್ಞಾವಂತ ನಾಗರಿಕ ಸಮುದಾಯದ ನಾವೆಲ್ಲ ಇದನ್ನ ವಿರೋಧಿಸಬೇಕು, ಇದನ್ನು ಖಂಡಿಸ್ಬೇಕು ಅಂತ ಹೇಳಿನೇ ಇವತ್ತು ಈ ಪ್ರಮಾಣದ ದೊಡ್ಡ ಹೋರಾಟವನ್ನು ಕರೆ ಕೊಟ್ಟಿದ್ದೀವಿ. ತಾಲೂಕು, ಜಿಲ್ಲಾ ಮಟ್ಟದಲ್ಲೂ ಕೂಡ ಹೋರಾಟ ಮಾಡಿ ಇವತ್ತು ನಾವು ರಾಜಭವನ ಮುತ್ತಿಗೆಗೆ ಯತ್ನ ಮಾಡಿದ್ವಿ. ಪೊಲೀಸರು ನಂತರದಲ್ಲಿ ನಮ್ಮನ್ನ ತಡೆದ್ರು, ಅರೆಸ್ಟ್ ಮಾಡಿದ್ರು, ನಮ್ಮನ್ನೆಲ್ಲ ತಗೊಂಡೋಗಿ ದೂರ ಇಟ್ಟು ಈಗಷ್ಟೇ ನಮ್ಮನ್ನು ಬಿಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಇರೋದು, ನಮ್ಮ ಹೋರಾಟ ಬರೀ ಸಿದ್ದರಾಮಯ್ಯನವರು ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ಅಲ್ಲ. 136 ಸೀಟುಗಳನ್ನು ಪಡೆದು ಒಂದು ಸಂಪೂರ್ಣ ಬಹುಮತದ ಸರ್ಕಾರವನ್ನ ಕಾಂಗ್ರೆಸ್ ಕರ್ನಾಟಕದಲ್ಲಿ ರಚನೆ ಮಾಡಿದೆ. ಒಂದು ಜನಪರವಾದಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ತರಬೇಕಂತಂದೇಳಿ ನಾವೆಲ್ಲರೂ ಕೂಡ ಇವತ್ತು ಒತ್ತಾಯ ಮಾಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಅಸ್ಥಿರಗೊಳಿಸೋದಕ್ಕೆ, ರಾಜ್ಯ ಸರ್ಕಾರವನ್ನು ದುರ್ಬಲಗೊಳಿಸೋದಕ್ಕೆ ಬಿಜೆಪಿ ಮತ್ತು JDS ಮೈತ್ರಿಕೂಟ ಈ ಕಳ್ಳದಾರಿಯನ್ನು ಹಿಡಿದು ಈ ಮೂಡಾ ಪ್ರಕರಣವನ್ನ ಎಳೆದು ತಂದಿದೆ. ಮೂಡಾ ಪ್ರಕರಣದಲ್ಲಿ ಏನಾಗಿದೆ, ಏನಿಲ್ಲ ಅನ್ನೋದಕ್ಕೆ ರಾಜ್ಯ ಸರ್ಕಾರ ತಿಳ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ನ್ಯಾಯಮೂರ್ತಿ PN ದೇಸಾಯಿ ಅವರ ನೇತೃತ್ವದಲ್ಲಿ ಆಯೋಗನ ರಚನೆ ಮಾಡಿದೆ. ಆಯೋಗ ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದೆ. ಅದರ ವರದಿ ಇನ್ನಷ್ಟು ಬರ್ಬೇಕಷ್ಟೇ. ಈ ಆಯೋಗದ ವರದಿ ಬರುವವರೆಗೂ ಕೂಡ ಕಾಯೋದಕ್ಕಾಗದೆ ರಾಜ್ಯಪಾಲರ ಭವನದಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಿದ್ದಾರೆ.
ಅನುಮತಿಯನ್ನು ಕೊಡಿಸುವಾಗಲೂ ಕೂಡ ಮಾನ್ಯ ರಾಜ್ಯಪಾಲರು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ. ಕಾನೂನು ಪ್ರಕ್ರಿಯೆಗಳನ್ನ ಮಾಡಿಲ್ಲ. ಯಾರೋ ಖಾಸಗಿ ವ್ಯಕ್ತಿ ದೂರು ಕೊಟ್ಟಿದ್ದನ್ನ ಮಧ್ಯಾಹ್ನ ದೂರು ಬರುತ್ತೆ, ಸಾಯಂಕಾಲ ನೋಟಿಸ್ ಮಾಡ್ತಾರೆ, 4-5 ದಿನಕ್ಕೆ ಪ್ರಾಸಿಕ್ಯೂಷನ್ ಕೊಡ್ತಾರಂತಂದ್ರೆ ಅರ್ಥ ಏನು? ಸರ್ಕಾರದ ಸಂಸ್ಥೆಗಳು ವರದಿ ಕೊಡಬೇಕಾಗಿತ್ತು, ಆಯೋಗಗಳು ಕೊಡಬೇಕಾಗಿತ್ತು, ತನಿಖೆ ಮಾಡಬೇಕಾಗಿತ್ತು. ಯಾವುದನ್ನು ಕೂಡ ರಾಜ್ಯಪಾಲರು ಮಾಡದೆ ರಾಜ್ಯಪಾಲರು ಇಲ್ಲಿ ಪಕ್ಷಪಾತಿಯಾಗಿ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಪಕ್ಷಪಾತಿಯಾಗಿ ಕೆಲಸ ಮಾಡಿದ್ದಾರೆ. ಸಂವಿಧಾನದ ಹುದ್ದೆಯ ಮುಖ್ಯಸ್ಥರಾಗಿ ಕೆಲಸ ಮಾಡೋದ್ರ ಬದಲಾಗಿ ಎಲ್ಲೋ ಒಂದ್ ಕಡೆ ಅವರು ಕೇಂದ್ರ ಸರ್ಕಾರದ ಪಿತೂರಿಯ ಕಾರಣಕ್ಕಾಗಿನೋ ಅಥವಾ ಬಿಜೆಪಿಯ ಮಾರ್ಗದರ್ಶನದ ಕಾರಣಕ್ಕಾಗಿನೋ ಈ ತರದ ಒಂದು ತಪ್ಪನ್ನಂತೂ ಮಾಡಿದ್ದಾರೆ. ಹಾಗಾಗಿ ಈ ತಪ್ಪನ್ನ ನಾವು ಸಹಿಸಿಕೊಂಡು ಒಪ್ಕೊಂಡು ಇರ್ಬೇಕಂತಂದೇನಿಲ್ಲ. ರಾಜ್ಯದ ಜನತೆ ಆಯ್ಕೆ ಮಾಡಿರುವಂತಹ ಒಂದು ಸರ್ಕಾರವನ್ನು ಉಳಿಸ್ಕೊಳ್ಳುವಂಥದ್ದು ರಾಜ್ಯದ ಜನತೆಯ ಹಕ್ಕು ಮತ್ತು ಅಧಿಕಾರ. ಆ ಕಾರಣಕ್ಕಾಗಿ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದೀವಿ. ಮತ್ತೆ ನಿಮ್ ಜೊತೆಗೆ ಅರುಣ್ ಅವರೇ, ಸಿದ್ದರಾಮಯ್ಯನವರ ಪರವಾಗಿ ಶೋಷಿತ, ಹಿಂದುಳಿದ, ದಲಿತ ಸಮಾಜದ ಮುಖಂಡರುಗಳು, ಹೋರಾಟಗಾರರು, ಪ್ರಗತಿಪರರು, ಸ್ವಾಮೀಜಿಗಳು ಎಲ್ಲರೂ ಬೆಂಬಲಕ್ಕೆ ನಿಲ್ತಾ ಇದ್ದಾರೆ. ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ನಾನು ಒಂದು ಹಾಡಿನ ಒಂದು ಚರಣವನ್ನು ಹೇಳ್ತೀನಿ. ದೀನ ದಲಿತ ಸೇವೆಯೇ ಪರಮ ಆರಾಧನೆ, ಸಾಕು ಬರಿಯ ಬೋಧನೆ, ಬೇಕು ಹಿರಿಯ ಸಾಧನೆ, ದಿಟದಿ ನಾವು ಅಳಿಸಬೇಕು ನುಡಿಯ ನಡೆಯ ಅಂತರ, ರಚಿಸಬೇಕು ನವ ಸಮಾಜ ಸರ್ವಾಂಗ ಸುಂದರ ಅನ್ನುವಂಥದ್ದು. ಆದ್ರೆ ಈ ದೀನ ದಲಿತ ಸೇವೆ ಅಥವಾ ಅಹಿಂದ ದಲಿತರ ಪರವಾಗಿದ್ದೀವಿ ಹಾಗೆಲ್ಲ ಒಂದು ಡೈಲಾಗ್ ಗಳನ್ನು ಹೇಳೋದ್ರ ಮುಖಾಂತರ ಆಗೋದಿಲ್ಲ. ಈಗಷ್ಟೇ ವಾಲ್ಮೀಕಿ ಹಗರಣ ನಡೀತು. ಈ ಹಗರಣ ಆಯ್ತು ಅಂತ ಹೇಗ್ ಗೊತ್ತಾಯ್ತು? ಇಷ್ಟೊಂದು ದೊಡ್ಡ ಹಗರಣ ಆಗಿದೆ, ಅದನ್ನು ತಿಳಿಬೇಕಾದ್ರೆ, ಜಗತ್ತಿಗೆ ಗೊತ್ತಾಗ್ಬೇಕಾದ್ರೆ, ಜಗತ್ತಿಗೆ ಬೇಡ ನಮ್ ಸಿದ್ದರಾಮಣ್ಣನಿಗೆ ಗೊತ್ತಾಗ್ಬೇಕಾದ್ರೆ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಡೆತ್ ನೋಟ್ ಬರಿಬೇಕಾಯ್ತು. ಡೆತ್ ನೋಟ್ ಬರೆದಿಟ್ಟ, ಅಲ್ಲಿಗೆ ಮುಗಿತಾ? ಒಪ್ಕೊಳ್ಳಿಲ್ಲ. ನಾವೇನ್ ಮಾಡಿದ್ವಿ? ನಾವು ಅದನ್ನು ಸಾರಾ ಸಗಟಾಗಿ ಡೇ 1 ನಿಂದ ತಿರಸ್ಕಾರ ಮಾಡ್ತಾ ಬಂದ್ವಿ. ಒಬ್ಬ ಸುಮ್ನೆ ಒಬ್ಬ ಅಧಿಕಾರಿ ಹೀಗೆ ಆತ್ಮಹತ್ಯೆ ಮಾಡ್ಕೊಳ್ತಾನೇನೋ? ಹೀಗೆ ಡೇ 1 ನಿಂದ ತಿರಸ್ಕಾರ ಮಾಡ್ಕೊಳ್ತಾ ಬಂದ್ವಿ. ಅದ್ರಲ್ಲಿ ಸ್ಟ್ಯಾಂಡ್ ಆಯ್ತೇನೋ? ಇಲ್ಲ, ಸ್ಟ್ಯಾಂಡ್ ಆಗ್ಲಿಲ್ಲ ಅದು. ಮತ್ತೆ ಸಿದ್ದರಾಮಯ್ಯನವರೇ ಹೇಳಿದ್ರು ಸದನದಲ್ಲಿ, ಆ ಹಣಗಳ ವರ್ಗಾವಣೆಗಳೆಲ್ಲ ಹೋಗಿರತಕ್ಕಂತ ವಿಷಯ ನೋಡಿದ್ರೇನೆ ಗೊತ್ತಾಗ್ಬೇಕು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಹೇಳಿದ್ರು ಇದು ಅಷ್ಟೊಂದು ದೊಡ್ಡ ಹಗರಣ ಏನಿಲ್ಲ, 87 ಕೋಟಿ ಅಷ್ಟೇ ಆಚೀಚೆ ಆಗಿರುವಂತದ್ದು ಅಂತ ಹಗರಣ ಅಂತ ಹೇಳಿ ಈಗ ಒಪ್ಕೊಂಡಿದ್ದಾರೆ. ಇವರು SIT ಘಟನೆ ಆಯ್ತು, ಇವರನ್ನು ಯಾರ್ಯಾರು ರಕ್ಷಿಸ್ಬೇಕು ಅದನ್ನೆಲ್ಲ ರಕ್ಷಿಸುವಂತಹ ಕೆಲಸ ಆಯ್ತು ಅಂತ ಹೇಳಿದ್ರೆ, ಕಳ್ಳ ತನಗೋಸ್ಕರನೇ ಒಂದು ಕಮಿಟಿ ಮಾಡ್ಕೊಳ್ಳೋದು, ಅದರ ಮುಖಾಂತರ ತನಿಖೆ ಮಾಡಿಸೋದು, ಅದನ್ನ ತನಿಖೆಯಿಂದ ಏನ್ ಬರುತ್ತೆ ಗೊತ್ತಿದೆ, ಏನೋ ಬರುತ್ತೆ ಅನ್ನುವಂಥದ್ದು. ಆದ್ರೆ ಇವಾಗ ಒಂದಷ್ಟು ಸಪೋರ್ಟಿಗೆ ಬಂದಿದ್ದಾರೆ. ನಿಮ್ಮ ಚಾನೆಲ್ ನಲ್ಲೇ ಕಾಣಿಸ್ತಾ ಇದೆ ಒಂದಷ್ಟು ಪ್ಲೇ ಕಾರ್ಡ್ಗಳು, ಸ್ವಾಮೀಜಿಯವರು ಅವರ ಯಾರ್ಯಾರು ಸಪೋರ್ಟ್ಗೆ ನಿಂತಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಇದು ಒಂದು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಇದರ ಬಗ್ಗೆ ಸರಿಯಾದ ಜ್ಞಾನ ಇರುವುದಿಲ್ವೋ ಅಲ್ಲಿ ತನಕ ಇದರ ಸಪೋರ್ಟಿಗೆ ನಿಲ್ತಾರೆ. ಯಾವಾಗ ಇದ್ರು ಈ ಮೂಢ ಹಗರಣದಲ್ಲಿ ಈ ರೀತಿ ಎಲ್ಲ ಆಗಿದೆ ಅನ್ನುವಂಥ ಸರಿಯಾದ ಪರಿಪಕ್ವವಾದ ಜ್ಞಾನ ಬಂದ್ಬಿಡುತ್ತೋ ಆವಾಗ ನಿಜವಾಗಿ ಇರತಕ್ಕಂತಹ ಒಂದು ಆತ್ಮಸಾಕ್ಷಿ ಅಂತ ಇದ್ದವರು ಈ ರೀತಿಯಾಗಿ ಅದಕ್ಕೆ ಸಪೋರ್ಟ್ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗಿನ ಬೆಳವಣಿಗೆ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ವರ್ಗ ನಿಲ್ತಿರೋದು, ಸ್ವಾಮೀಜಿಗಳು ಕೂಡ ಅವ್ರ ಬೆಂಬಲಕ್ಕೆ ನೈತಿಕ ಬೆಂಬಲವನ್ನ ಸೂಚಿಸಿರೋದು, ಅವ್ರ ಜೊತೆ ಮಾತುಕತೆ ಮಾಡಿರೋದು, ಈ ಒಟ್ಟು ಬೆಳವಣಿಗೆ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಮೇಡಮ್, ಈಗ ಸಾಲು ಹಗರಣಗಳು ಬರ್ತಾ ಇದೆ. ಮೊದಲನೇದಾಗಿ ವಾಲ್ಮೀಕಿ ಹಗರಣ ಬಂತು, ಎರಡನೇದಾಗಿ ಮೂಢ ಹಗರಣ. ಏನು ಸ್ವತಃ ಮುಖ್ಯಮಂತ್ರಿಗಳು ಮತ್ತೆ ಅವರ ಕುಟುಂಬದವರೇ ಭಾಗಿಯಾಗಿದ್ದಾರೆ ಅದರಲ್ಲಿ, ಅದರ ಆರೋಪ ಏನು ಬಂತು. ಈಗಾಗಲೇ ಹೈಕೋರ್ಟ್ ಅಂಗಳದಲ್ಲಿ ಇದೆ, ಅದು 29ಕ್ಕೆ ಕೂಡ ಕೇಸ್ ಇದೆ. ಅದು ಈಗಾಗಲೇ ನಮ್ಮ ಅನಂತ್ ನಾಯ್ಕ ಅವರು ಹೇಳ್ತಾ ಇದ್ರು ರಾಜಭವನನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಇದು ನೋಡಿ, ಒಂದೇ ದಿನದಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಅದು ತಪ್ಪದು. ಡಿಸೆಂಬರ್ 3ನೇ ತಾರೀಕು ದೂರುದಾರ ಪ್ರದೀಪ್ ಕುಮಾರ್, ಡಿಸೆಂಬರ್ 3, 2023 ಮೊದಲನೇ ದೂರು ದಾಖಲಾಗಿರುತ್ತೆ ಮೂಢ ಹಗರಣದಲ್ಲಿ. ಎರಡನೇ ದೂರು 26 ಜುಲೈನಲ್ಲಿ ಇವ್ರು ಮಾಡಿರ್ತಾರೆ, ಅಬ್ರಾಹಿಂ ಅವರು ಮಾಡಿರ್ತಾರೆ. ಈ ರೀತಿ ಹಲವಾರು ದೂರುಗಳಾಗಿದೆ. ಈಗಾಗಲೇ ಸಾಕಷ್ಟು ಬಾರಿ ಕೂಡ ಚರ್ಚೆ ಆಗಿದೆ. ಹೀಗಾಗಿ ಅದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು.
ಹಾಗಾಗಿ ಒಂದು ಕಡೆ ಅವರು ಸೋಕಾಶ್ ನೋಟಿಸ್ ಕೊಟ್ಟಿದ್ರು, ನಂತರ ಈಗಾಗಲೇ ಪ್ರಾಸಿಕ್ಯೂಷನ್ಗೂ ಆರ್ಡರ್ ಮಾಡಿದ್ದಾರೆ. ಅದು ಹೈಕೋರ್ಟ್ ಅಂಗಳದಲ್ಲಿದೆ. 29ನೇ ತಾರೀಕು ಅದು ಚರ್ಚೆ ಇರೋದ್ರಿಂದ ನಾವು ಮಾತಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಅಂದ್ರೆ ನ್ಯಾಯಾಂಗ ಒಂದು ಇದರಲ್ಲಿ ಇರ್ಬೇಕಾದಾಗ ಪ್ರಕರಣ ಸ್ವಾಮೀಜಿಗಳು ಅಂದ್ರೆ ಸಮಾಜದ ಪರ ಇರುವಂತವ್ರು, ಈ ರೀತಿ ಆರೋಪ ಬಂದಿರೋ ವ್ಯಕ್ತಿ ಮುಖ್ಯಮಂತ್ರಿಗಳು ಅವರ ಪರ ಒಂದು ನೈತಿಕ ಬೆಂಬಲನ ಸೂಚಿಸ್ತಾ ಇರೋದು ಇದೊಂಥರ ಖಂಡನೀಯ ಅಂತಾನೆ ಹೇಳ್ಬೋದು. ನೋಡಿ, ಇವರು ಕಳೆದ ತಿಂಗಳು ಸೆಷನ್ ಶುರುವಾಗೋದಕ್ಕಿಂತ ಮೊದಲು ಒಂದು ದೇಸಾಯಿಯವರ ಒಂದು ನ್ಯಾಯಾಂಗ ಆಯೋಗನ ರಚನೆ ಮಾಡ್ತಾರೆ. ಆರೋಪ ಬಂದಿರೋದು ಯಾರ ಮೇಲೆ? ಸಿಎಂ ಮೇಲೆ. ಅವರೇ ಒಂದು ಒಂದು ಆಯೋಗ ರಚಿಸೋದಕ್ಕೆ ಯಾವ ರೀತಿ ಅಂದ್ರೆ ಆರೋಪ ಬಂದಿರೋರೇ ಒಂದು ನ್ಯಾಯಾಂಗನ ರಚಿಸಿ ಅದರ ಮೂಲಕ ತನಿಖೆಗೆ ಯಾವ ರೀತಿ ಒಳಪಡ್ತಾರೆ. ಇದು ಈಗ ರಾಜ್ಯಪಾಲರಿಗೂ ಅರಿವಾಗಿದೆ. ಯಾವಾಗ ಸರ್ಕಾರ ಮುಖ್ಯಮಂತ್ರಿಗಳೇ ಒಂದು ಆಯೋಗ ರಚಿಸಿದ್ರು ಇದ್ರ ವಿರುದ್ಧ ತನಿಖೆ ನಡೆಸೋದಿಕ್ಕೆ, ಹಾಗಾಗಿ ಮೇಲ್ನೋಟಕ್ಕೆ ರಾಜ್ಯಪಾಲರಿಗೂ ಇದು ಹಗರಣ ಆಗಿರೋದು ಸಾಬೀತಾಗಿದೆ. ಹಾಗಾಗಿ ಅವರು ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದ್ರಲ್ಲಿ ಯಾವುದೇ ಸಂವಿಧಾನ ಬಾಹಿರ ಅಂತೂ ಅಲ್ಲ, ಅದು ಅವರ ವಿವೇಚನೆಗೆ ಒಳಪಡಿಸಿ ಕೊಟ್ಟಿದ್ದಾರೆ. ಈಗ ಹೈಕೋರ್ಟ್ ಅಲ್ಲಿ ಇದೆ, ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ತನಿಖೆಗೆ ಒಳಪಡಬೇಕು. ರಾಜ್ಯದ ಅಧೀನ ಸಂಸ್ಥೆಗಳ ಮೂಲಕ ಮುಖ್ಯಮಂತ್ರಿಗಳು ತನಿಖೆಗೆ ಒಳಪಡಬೇಕು ಅಂದ್ರೆ ನೈತಿಕತೆ ಇದ್ರೆ ರಾಜೀನಾಮೆ ಸಲ್ಲಿಸಿ ತನಿಖೆಗೆ ಒಳಪಡಬೇಕಾಗತ್ತೆ. ಇಲ್ಲ ಅಂದ್ರೆ ಕೇಂದ್ರದ ತನಿಖೆ ಸಂಸ್ಥೆಗಳಿಂದ ಅವರು ಮುಂದುವರ್ಕೊಂಡು ಕೂಡ ತನಿಖೆಗೆ ಒಳಪಡಬಹುದು. ಅದು ಅವ್ರಿಗೆ ಬಿಟ್ಟಿರೋ ಇದು. ಓಕೆ, ಮಾತನಾಡ್ತೀನಿ. ನಟರಾಜ್ ಗೌಡ್ರೆ, ನಾನು ಮೊದಲೇ ಪೀಠಿಕೆಯಲ್ಲಿ ಹೇಳಿದೆ, ಇತಿಹಾಸ ಒಂದು ರೀತಿ ಮರುಕಳಿಸಿದೆ. ವ್ಯಕ್ತಿಗಳು ಬದಲಾವಣೆ ಆಗಿದ್ದಾರೆ, ಘಟನಾವಳಿಗಳು ಬಹುತೇಕ ಅದೇ ತರ ನಡೀತಾ ಇದೆ ಒಂದು ದಶಕದ ನಂತರದಲ್ಲಿ. ಏನ್ ಪ್ರತಿಕ್ರಿಯಿಸ್ರಿ ನೀವಾಗಿರೋ ಆ ಸಂದರ್ಭದಲ್ಲಿ ಆಡಿರೋ ಮಾತುಗಳು? ಮತ್ತೆ ನೀವು ಇತಿಹಾಸ ಮರುಕಳಿಸ್ತಾ ಇಲ್ಲ. ಇತಿಹಾಸ ಈಗ ನೋಡಿ, ಇತಿಹಾಸದಲ್ಲಿ ಆಗಿರ್ತಕ್ಕಂಥದ್ದು ಯಡಿಯೂರಪ್ಪನವರ ಪ್ರಕರಣ ಬೇರೆ. ಯಡಿಯೂರಪ್ಪನವರ ಪ್ರಕರಣದಲ್ಲಿ ಅವ್ರಿಗೆ 10-12 ಕೇಸ್ಗಳು, ಅವರು ಡಿನೋಟಿಫಿಕೇಶನ್ ಆಗ್ಬೋದು, ಗಣಿ ಹಗರಣದಾಗ್ಬೋದು, ಅವ್ರು ಚೆಕ್ ಅಲ್ಲಿ ಲಂಚ ತೆಗೆದುಕೊಂಡು ಆಗ್ಬೋದು, ಅವ್ರ ಮೇಲೆ ಒಂದು FIR ಆಗಿ ಚಾರ್ಜ್ ಶೀಟ್ ಕೂಡ ಆಗ್ತಾ ಇತ್ತು. ಅವ್ರ ಮೇಲೆ ಲೋಕಾಯುಕ್ತ ತನಿಖೆ ನಡೀತಾ ಇತ್ತು. ಅವ್ರ ಮೇಲೆ ಬಂಧನದ ವಾರೆಂಟ್ ಕೂಡ ಇತ್ತು. ಆ ರೀತಿಯ ಪ್ರಕರಣ. ಇದು ಯಾವುದೇ ಪ್ರಕರಣ ಇಲ್ಲ. ಪ್ರಕರಣ ಇಲ್ಲದ ಪ್ರಕರಣ ಅಂತ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ಬಿಜೆಪಿಗರು, ಅದಕ್ಕೆ ನಾವು ಈ ತನಿಖೆ ಆಗ್ತಾ ಇದೆ ಅಥವಾ ಇನ್ನೊಂದು ಮಾಡ್ತಾ ಇದ್ದಾರೆ. ಈಗ ರಾಜ್ಯಪಾಲರು ಯಾವ ದೂರು, ಯಾವ FIR ಮೇಲೆ, ಯಾವ ಚಾರ್ಜ್ ಶೀಟ್ ಮೇಲೆ, ಯಾವುದ್ರ ಮೇಲೆ ಆಧಾರ ಇಟ್ಕೊಂಡು ಯಾವ ತನಿಖಾ ಸಂಸ್ಥೆ ಮೇಲೆ ಮನವಿಯ ಮೇಲೆ ಇವರು ಅವ್ರಿಗೆ ಅನುಮತಿಯನ್ನ ಕೊಡ್ತಾರೆ? ಯಾರೋ ಖಾಸಗಿ ವ್ಯಕ್ತಿ, ಯಾರಿಗೆ ಒಂದು ಕ್ರೆಡಿಬಿಲಿಟಿನೇ ಇಲ್ಲ ಅಂತ ಖಾಸಗಿ ವ್ಯಕ್ತಿಗಳು ಹೋಗಿ ಸುಳ್ಳಿನ ಕಥೆಗಳನ್ನ ಕೊಟ್ಬಿಟ್ರೆ ಅದಕ್ಕೆ ಮೇಲೆ ತನಿಖೆ ಆಗ್ತದ? ಇಲ್ಲ ಸಿದ್ದರಾಮಯ್ಯನವರು ಎಲ್ಲಾದ್ರೂ ಸಹಿ ಮಾಡಿದ್ದಾರ? ಕುಮಾರಸ್ವಾಮಿ ಅವ್ರ ತರ ಸಹಿ ಮಾಡಿದಾರ? ಕುಮಾರಸ್ವಾಮಿ ಅವ್ರ ತರ ಅವ್ರ ಮೇಲೆ ಚಾರ್ಜ್ ಶೀಟ್ ಇದೆಯಾ? ಕುಮಾರಸ್ವಾಮಿ ಅವ್ರ ಮೇಲೆ ಚಾರ್ಜ್ ಶೀಟ್ ಇದೆ. ಯಡಿಯೂರಪ್ಪನವ್ರ ಮೇಲೆ ಚಾರ್ಜ್ ಶೀಟ್ ಇದೆ. ಯಡಿಯೂರಪ್ಪನವ್ರ ಮೇಲೆ ಕೇಸ್ಗಳು ಈಗಲೂ ನಡೀತಾ ಇದಾವೆ. ಕುಮಾರಸ್ವಾಮಿ ಮೇಲೆ ಇವಾಗಲೂ ಕೇಸ್ಗಳು ನಡೀತಾ ಇದಾವೆ. ಆದರೆ ಅಂತವರೇ ಇನ್ನು ಅಧಿಕಾರ ಅನುಭವಿಸ್ತಾ ಇದ್ದಾರೆ. ಏನೂ ಇಲ್ಲದೆ ಈ ಸಂಚಿನ ಭಾಗವಾಗಿ, ಬಿಜೆಪಿ ಜೆಡಿಎಸ್ ಸಂಚಿನ ಭಾಗವಾಗಿ ರಾಜ್ಯಪಾಲ ನಡೆ ತೋರಿಸ್ತಾ ಇದ್ದಾರೆ. ಹಂಗಿರ್ಬೇಕಾದ್ರೆ ಇದು ಯಾವ ಇತಿಹಾಸವು ಮರುಕಳಿಸೋದಿಲ್ಲ, ಯಾವುದೂ ಇಲ್ಲ. ಆದರೆ ಈ ಸಂಚಿನ ನಾವು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಸಂಚಿನ ವಿರೋಧಿಸಿ ಇಡೀ ಕರ್ನಾಟಕ ಜನತೆ ಸಿದ್ದರಾಮಯ್ಯನವರು ಪರವಾಗಿದ್ದಾರೆ, ಕಾನೂನು ಅವ್ರ ಪರವಾಗಿದೆ. ಇವತ್ತು ತಾತ್ಕಾಲಿಕವಾಗಿ ರಾಜ್ಯಪಾಲರು ಯಾವುದೇ ರೀತಿ ಹೇಳಿಕೆ ಕೊಡ್ಲಿ, ಅದ್ರ ಮೇಲೆ ಬೇಕಾದ್ರೆ FIR ಮಾಡ್ಲಿ, ಚಾರ್ಜ್ ಶೀಟ್ ಮಾಡ್ಲಿ, ಯಾವುದೇ ರೀತಿಯಾಗಿ ಇವರ ಸಂಚಿಗೆ ನಾವು ಬಲಿಯಾಗೋದಿಲ್ಲ. ಸಿದ್ದರಾಮಯ್ಯನವರು ಅವ್ರು ಏನಿದ್ದಾರೆ ಎಲ್ಲ ನೀವು ತೋರಿಸಿ, ನೀವು ಪ್ರೂವ್ ಮಾಡಿ. ಒಂದು ನೀವು ಮೇಲ್ನೋಟಕ್ಕಾದ್ರೂ ಒಂದು ಸಾಕ್ಷ್ಯ ಬೇಕಲ್ಲ. ಅವ್ರು ಸೈನ್ ಮಾಡಿದ್ರು, ಇಲ್ಲ ಅವ್ರು ಹಣ ತಗೊಂಡಿದ್ರು, ಇಲ್ಲ ಹಣ ಕೊಟ್ಟಿದ್ರು, ಲಂಚ ತಗೊಂಡಿದ್ರು, ಏನಾದ್ರು ಒಂದು ಸಣ್ಣ ಪುಟ್ಟ ಒಂದು ಮಾಹಿತಿ ಬೇಕಲ್ಲ. ಆ ರೀತಿಯಾದ ಯಾವುದೇ ರೀತಿಯಾಗಿ ಮಾಹಿತಿ ಸಿದ್ದರಾಮಯ್ಯನವ್ರ ಮೇಲೆ ಇಲ್ಲ. ಸಿದ್ದರಾಮಯ್ಯನವರ ವರ್ಚಸ್ಸನ್ನ ಕಡಿಮೆ ಮಾಡ್ಲಿಕ್ಕೆ, ಅವ್ರ ತೇಜೋವಧೆ ಮಾಡ್ಲಿಕ್ಕೆ ಇಡೀ ದೇಶದಲ್ಲಿ ಯಾರಾದ್ರೂ ಒಬ್ಬ ಈ RSS ಮತ್ತೆ ಈ ದುಷ್ಟಕೂಟಗಳು, ಕೇಂದ್ರ ಸರ್ಕಾರ ಆಳ್ತಾ ಇರ್ತಕ್ಕಂಥ ದುಷ್ಟಕೂಟಗಳನ್ನ ಎದುರಿಸ್ತಾ ಇರ್ತಕ್ಕಂಥ ನಾಯಕ ಸಿದ್ದರಾಮಯ್ಯನವ್ರ ಮೇಲೆ ಇವ್ರು ದ್ವೇಷ ಕಾರ್ತಾ ಇದ್ದಾರೆ. RSS ದವರು, ಕೇಂದ್ರ ಸರ್ಕಾರದವರು, ಈ JDS ಮತ್ತೆ ಬಿಜೆಪಿ ಸಂಚು ಮಾಡ್ತಾ ಇದೆ. ಅದಕ್ಕಾಗಿ ನಾವೆಲ್ಲ ಧೈರ್ಯವಾಗಿ ನಿಂತು ಅದನ್ನ ನಾವು ಪ್ರೊಟೆಸ್ಟ್ ಮಾಡ್ಬೇಕಾಗಿದೆ. ಸಿದ್ದರಾಮಯ್ಯನವರ ಇಡೀ ಕರ್ನಾಟಕದ ಒಂದು ಅಸ್ಮಿತೆ ಇದು. ಕರ್ನಾಟಕದ ಕಾನೂನು ಮೇಲೆ ಇವರು ದಾಳಿ ಮಾಡ್ತಾ ಇದ್ದಾರೆ RSS ದವರು. ಇವತ್ತು RSS ನ ಕೈಗೊಂಬೆಯಾಗಿ ಈ ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಅಥವಾ ವಿಜಯೇಂದ್ರ ಕೆಲಸ ಮಾಡ್ತಾ ಇದ್ದಾರೆ. ಹಂಗಿರ್ಬೇಕಾದ್ರೆ ನಾವು ಇದಕ್ಕೆಲ್ಲ ಬಗ್ಲಿಕ್ ಸಾಧ್ಯನಾ? ಸಿದ್ದರಾಮಯ್ಯನವರು ವೈಯಕ್ತಿಕ ದ್ವೇಷ ಮಾಡ್ತಾ ಇದ್ದಾರೆ RSS ನವರು. ಯಾಕೆ ಮಾಡ್ತಾ ಇದ್ದಾರೆ ದ್ವೇಷ ಅಂದ್ರೆ, ಯಾವತ್ತು ಸಿದ್ದರಾಮಯ್ಯನವರು ಕರ್ನಾಟಕ ಪ್ರತ್ಯೇಕ ಧ್ವಜ ಬೇಕು ಅಂತ ಹೇಳಿದ್ರು, ಪ್ರತ್ಯೇಕವಾದ ಧರ್ಮಕ್ಕೆ ಇವರು ಒಂದು ಯಾರು ಮನವಿ ಇತ್ತ ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಫಾರ್ವರ್ಡ್ ಮಾಡಿದ್ರು. ಅದನ್ನ ದ್ವೇಷ ಇಟ್ಕೊಂಡು ಇವತ್ತು ಕೂಡ ಯಾರಾದ್ರೂ ಈ ಸಾಮಾಜಿಕ ನ್ಯಾಯ ಅಥವಾ ತುಳಿತಕ್ಕೊಳಗಾದವ್ರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವ್ರಿಗೆ, ಅಲ್ಪಸಂಖ್ಯಾತರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇರೋರ್ನ ದ್ವೇಷ ಮಾಡ್ತಾ ಇರೋ RSS ಈ ಕೆಲಸ ಮಾಡ್ತಾ ಇದೆ. ಇದನ್ನ ನಾವು ಬಗ್ಲಿಕ್ ಸಾಧ್ಯನಾ? ಇದನ್ನ ನಾವು ತಿರಸ್ಕಾರ ಮಾಡ್ಬೇಕು ಮತ್ತೆ ನಾವು ಹೋರಾಟ ಮಾಡ್ಬೇಕು. ಇದನ್ನ ಇವತ್ತು ಏನು
ಪ್ರಗತಿಪರರು ಎಲ್ಲ ಇವತ್ತು ಬಂದು ಬೆಂಬಲ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಒಂದು ಪರವಾಗಿ ನಿಲ್ಬೇಕಾದವರು ಇವರೆಲ್ಲ ನಿಂತ್ಕೊಂತಾ ಇರೋದು, ಇಡೀ ಕರ್ನಾಟಕ ನಿಂತ್ಕೊಂತಾ ಇರೋದು ಸಂತೋಷ ಆಗ್ತಾ ಇದೆ. ಇವರೆಲ್ಲ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ, ಜೆಡಿಎಸ್ ಬಿಜೆಪಿ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಈ ಸಮಯದಲ್ಲಿ. ಓಕೆ ಮಾತನಾಡ್ತೀನಿ. ಅನಂತ್ ನಾಯ್ಕ್ ಅವರೇ, ಹೋರಾಟಗಾರರು, ಸಾಹಿತಿಗಳು ಸಮಾಜದ ಒಂದು ರೀತಿಯ ಸಾಕ್ಷಿ ಪ್ರಜ್ಞೆಗಳು. ಆಯಾ ಸಂದರ್ಭದಲ್ಲಿ ಆ ಸಮಾಜಕ್ಕೋ ಅಥವಾ ಒಂದ್ ನಾಡಿಗೋ ಸಮಸ್ಯೆ ಆದ ಸಂದರ್ಭದಲ್ಲಿ ಅವರ ಧ್ವನಿ ಕೇಳಬೇಕು. ಇಲ್ಲಿ ವಾಲ್ಮೀಕಿ ಹಗರಣ ಆಯ್ತು, ಹಗರಣ ಅಂತ ಸರ್ಕಾರವೇ ಅದನ್ನ ಒಪ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಎದ್ದೇಳು ಕರ್ನಾಟಕವೂ ಬಂದಿಲ್ಲ, ಶೋಷಿತ ಸಮುದಾಯದವರು ಬಂದಿಲ್ಲ, ಅಥವಾ ಇನ್ಯಾರು ಕೂಡ ಹೋರಾಟಕ್ಕಿಳಿದಿಲ್ಲ. ಇಲ್ಲಿ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬಂದಿದೆ ಅಂದ ತಕ್ಷಣ ರಾಜ್ಯಪಾಲರು ಏಕಪಕ್ಷೀಯ ನಿರ್ಧಾರ ಈ ತರದೆಲ್ಲವೂ ಇದೆ. ಒಂದು ಕಾನೂನು ಅನ್ನೋದು ಇದೆ, ಅದು ತೀರ್ಮಾನ ಆಗುತ್ತೆ. ಇದೆ 29ಕ್ಕೆ ಕೋರ್ಟ್ ಮುಂದೆ ಬರುತ್ತೆ. ನನ್ ಪ್ರಶ್ನೆ ಇರೋದು, ಒಂದ್ ವೇಳೆ ಏನಾದ್ರೂ ಕೋರ್ಟ್ ಈ ಪ್ರಕರಣದಲ್ಲಿ ಯಾರು ಮನವಿದಾರರಿದ್ದಾರೆ ಅವರ ಮನವಿಯನ್ನ ಪುರಸ್ಕರಿಸಿ ಅಥವಾ ರಾಜ್ಯಪಾಲರ ಪರವಾಗಿ ಏನಾದ್ರೂ ಒಂದ್ ವೇಳೆ ಏನಾದ್ರೂ ತನಿಖೆಗೆ ಆದೇಶ ನೀಡಿದ್ರೆ ಆಗ್ಲೂ ಕೂಡ ನೀವು ನ್ಯಾಯಾಧೀಶರನ್ನ ಹೊರಗಡೆ ಕಳಿಸ್ಬೇಕು ಅಂತ ಹೇಳ್ತಿರೋ, ಅವರ ತೀರ್ಪೇ ತಪ್ಪು ಅಂತ ಹೇಳ್ತಿರೋ, ಏನ್ ಹೇಳ್ತೀರಿ? ನ್ಯಾಯಾಲಯದಲ್ಲಿ ಇದೆ ಅಲ್ವಾ? ಬಹಳ ಮುಖ್ಯವಾಗಿ ವಾಲ್ಮೀಕಿ ಹಗರಣದಲ್ಲಿ ಏನ್ ನಡೆದಿದೆ ನಿಗಮದ್ದು, ಆ ಇಡೀ ಹಗರಣದ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡಿದೀವಿ, ಹೋರಾಟ ಮಾಡಿದೀವಿ. ಅದಕ್ಕಾಗಿ ಸರ್ಕಾರ ತೀವ್ರಗತಿಯಲ್ಲಿ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆಗಳನ್ನೆಲ್ಲವನ್ನು ಮಾಡಿದೆ. ಈಗಾಗಲೇ ಸುಮಾರು 60 ಕೋಟಿಗೂ ಹೆಚ್ಚು ಹಣವನ್ನ ರಿಕವರಿ ಮಾಡಿದ್ದಾರೆ. ಇನ್ನೊಂದು 30 ಕೋಟಿಯಷ್ಟು ಹಣ ರಿಕವರಿ ಆಗ್ಬೇಕು, 27 ಕೋಟಿಯಷ್ಟು ರಿಕವರಿ ಆಗ್ಬೇಕಾಗಿದೆ. ಅದನ್ನ ರಿಕವರಿ ಆಗದೆ ಇದ್ರೆ ಹೆಚ್ಚುವರಿ ಅನುದಾನವನ್ನು ವಾಲ್ಮೀಕಿ ನಿಗಮಕ್ಕೆ ಕೊಟ್ಟು ಆ ಸಮುದಾಯದ ಚಟುವಟಿಕೆಗಳನ್ನು ಸರಾಗವಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮೊನ್ನೆ ಸರ್ಕಾರಕ್ಕೆ ಕೇಳಿದೀವಿ. ಸರ್ಕಾರನು ಕೂಡ ಗುಣಾತ್ಮಕವಾಗಿ ಅದರ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಎರಡನೇ ಪಾಯಿಂಟ್ ನೀವು ಹೇಳ್ತಾ ಇರೋದು, ಅಲ್ಲ, ಮೊದಲನೇ ಪಾಯಿಂಟ್ ಅಲ್ಲಿ ನನಗೆ ಇರೋದೇನು ಅಂತಂದ್ರೆ, ಇದೇ ರೀತಿಯ ಒಂದು ತೀವ್ರವಾದ ಹೋರಾಟ ಯಾಕಿಲ್ಲ? ಆಯ್ತು, ಒಂದು ಹಗರಣ ನಡೆದಿದೆ, ಸರ್ಕಾರ ಹಗರಣ ನಡೆದಾದ ಮೇಲೆ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಆದ್ಮೇಲೆ ಅನಿವಾರ್ಯವಾಗಿ ಕ್ರಮ ತಗೋಬೇಕಾಯ್ತು. ಯಾವುದೇ ಸರ್ಕಾರ ಈ ತೀವ್ರತೆಯಲ್ಲಿ ಯಾಕೆ ಹೋರಾಟ ಇಲ್ಲ? ಆ ತೀವ್ರತೆ ಅನ್ನೋ ಪ್ರಶ್ನೆ ಅನ್ನೋದಕ್ಕಿಂತ ಆ ಹಗರಣ ನಡೆದು ಆತ್ಮಹತ್ಯೆಯಾಗಿ ಬೆಳಕಿಂಗ್ ಬಂದ ತಕ್ಷಣನೇ ನಾವು ಅದನ್ನ ಹೋರಾಟ ಮಾಡಿದ್ವಿ, ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಸರ್ಕಾರ ತಕ್ಷಣದಲ್ಲಿನೇ ಈಗಾಗಲೇ ಸಂಬಂಧಪಟ್ಟಂತ ಅನೇಕ ಜನರನ್ನ ಅರೆಸ್ಟ್ ಮಾಡುವಂತ, ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ತೀವ್ರಗತಿಯಲ್ಲಿ ಮಾಡಿದೆ. ಸರ್ಕಾರದ ತನಿಖೆಯೂ ಕೂಡ ಬಹಳ ವೇಗವಾಗಿ ನಡೆದು ಅದರ ಆರೋಪಿಗಳನ್ನು ಬಂಧಿಸಲಾಗಿದೆ. ಹಾಗಾಗಿ ಈ ತರದ ಜನ ದೊಡ್ಡ ಪ್ರಮಾಣದ ಸಮಾವೇಶ ಮಾಡೋದಕ್ಕೆ ಅಲ್ಲಿ ಅವಕಾಶ ಯಾಕಾಗಲಿಲ್ಲ ಅಂದ್ರೆ, ಈಗಾಗಲೇ ಅವ್ರು ಅರೆಸ್ಟ್ ಆಗಿದೆ, ರಿಕವರಿ ಆಗಿದೆ. ಇನ್ನು ಎರಡನೇ ಪಾಯಿಂಟ್ ನೀವು ಹೇಳ್ತಾ ಇರೋದು, ಸಾಹಿತಿಗಳು, ಚಿಂತಕರು ಅಥವಾ ಸಮುದಾಯದ ಸಂಘಟನೆಗಳು ಈಗ ನೀವು ಸಿದ್ದರಾಮಯ್ಯನವರ ಪರವಾಗಿ ಯಾಕೆ ಮಾಡ್ತಾ ಇದ್ದೀರ ಅನ್ನೋದು. ಇಲ್ಲಿ ಸಿದ್ದರಾಮಯ್ಯ ಅನ್ಸುತ್ತೆ ಅಂದ್ರೆ ಒಂದು ರೀತಿ ಕಾಂಗ್ರೆಸ್ ಪರವಾಗಿ ನೀವು ಕೆಲಸ ಮಾಡ್ತಿದೀನಿ ಅಂತ ಸಹಜವಾಗಿನೇ ಅನ್ಸುತ್ತೆ. ಇಲ್ಲ, ಅದು ಮೇಲ್ನೋಟಕ್ಕೆ ಹಂಗ ಅನ್ಸುತ್ತೆ. ಆದ್ರೆ ಇದು ಸಿದ್ದರಾಮಯ್ಯ ಪರ ಕಾಂಗ್ರೆಸ್ ಪರ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಚುನಾವಣೆ ಮೊನ್ನೆ ಮುಗಿಸ್ಕೊಂಡು ಒಂದು ಸಂಪೂರ್ಣ ಬಹುಮತದ ರಾಜ್ಯ ಸರ್ಕಾರವನ್ನು ರಚನೆ ಮಾಡ್ಕೊಂಡಿದೀವಿ. ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು, ವಿರೋಧ ಪಕ್ಷವು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ. ಆದ್ರೆ ಬಿಜೆಪಿ ಹತ್ರ ಸರ್ಕಾರಗಳೇ ಇರಬಾರ್ದು ಅನ್ನುವಂತ ಒಂದು ಕೆಟ್ಟ ನೀತಿಯನ್ನು ಇವತ್ತು ದೇಶದಲ್ಲಿ ನಡೀತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ, ಹೇಮಂತ್ ಸೊರೇನ್ ಅವ್ರನ್ನ ಜೈಲಲ್ಲಿ ಇಟ್ಟಿದ್ರು. ಮತ್ತೆ ತಮಿಳುನಾಡಿನ ಸಿಎಂ ಈಗ ಟಾರ್ಚರ್ ಕೊಡಕ್ ಶುರು ಮಾಡಿದ್ದಾರೆ, ಕೇರಳದ ಸಿಎಂ ಈಗ ಟಾರ್ಚರ್ ಕೊಡಕ್ ಶುರು ಮಾಡಿದ್ದಾರೆ, ತೆಲಂಗಾಣದ ಸಿಎಂ ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಅಂದ್ರೆ ಬಿಜೆಪಿ ಹತ್ತಿರ ಮುಖ್ಯಮಂತ್ರಿಗಳು, ಸರ್ಕಾರಗಳು ಇರಬಾರ್ದು ಅನ್ನುವಂಥದ್ದು ಇವತ್ತು ಸರ್ವಾಧಿಕಾರಿ ಧೋರಣೆ ಏನು ದೇಶದಿದೆಯಾ, ಆ ದೇಶದ ಧೋರಣೆಯ ಭಾಗವಾಗಿ ರಾಜಭವನ ದುರುಪಯೋಗ ಆಗಿದೆ ಬಹಳ ಮುಖ್ಯವಾಗಿ. ಆ ಕಾರಣಕ್ಕಾಗಿ ಕರ್ನಾಟಕದ ಜನತೆ ನಾವು ಆಯ್ಕೆ ಕಾಂಗ್ರೆಸ್ಸಿಗರ ಈ ಮಾತನ್ನ ಹೇಳೋದು ಬೇರೆ. ರಾಜಭವನ ದುರುಪಯೋಗ ಆಗಿದೆ ಅಂತ ರಾಜಕೀಯವಾಗಿ ಅವ್ರು ಹೇಳ್ತಾರೆ, ಅವ್ರು ಹೋರಾಟ ನಡೆಸ್ತಾರೆ ಬೇರೆ. ನೀವೀಗ ಇಡೀ ಕರ್ನಾಟಕ ಜನತೆ ಹೇಳ್ತಾ ಇದ್ದಾರೆ, ಇಡೀ ಕರ್ನಾಟಕ ಜನತೆ ಹೇಳ್ತಾ ಇದ್ದಾರೆ ಈಗ ರಾಜಭವನ ದುರುಪಯೋಗ ಅಂತ ತಮಿಳುನಾಡು ಮತ್ತೆ ಪಂಜಾಬ್ಗೆ ಸುಪ್ರೀಂ ಕೋರ್ಟ್ ಹೆಂಗ್ ಚಾಟಿ ಬಿತ್ತು ನೋಡ್ರೆ. ನಾನು ಹೇಳ್ತೀನಿ ನೋಡಿ ಮೇಡಮ್, ನೀವ್ ಹೇಳ್ತಾ ಇರೋದು ಕಾಂಗ್ರೆಸ್ಸಿನ ಜೆಡಿಎಸ್ ಪ್ರಶ್ನೆ ಅಲ್ಲ ಇದು. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಆ ನಂತರವೂ ಇದೇ ನೀವು ಸ್ಟೇಟ್ಮೆಂಟ್ ಗೆ ಬದ್ಧರಾಗಿರ್ತೀರಾ? ರಾಜಭವನ ದುರುಪಯೋಗ ಆಗಿದೆ, ಕೋರ್ಟ್ ಕೂಡ ದುರುಪಯೋಗ ಆಗಿದೆ ಅಂತ. ನಮ್ಮ ಬೇಡಿಕೆ ಬದಲಾಗೋದಿಲ್ಲ. ನ್ಯಾಯಾಂಗದ ಮೇಲೆ ನಮಗೆ ವಿಶ್ವಾಸ ಇದೆ, ಹೈಕೋರ್ಟಿನ ಮೇಲೆ ಇವತ್ತು ಭರವಸೆ ಇದೆ, ನಂಬಿಕೆ ಇದೆ. ಈ ರಾಜ್ಯ ಸರ್ಕಾರದ ಪರವಾಗಿ ತೀರ್ಪು ಬರುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಅಕಸ್ಮಾತ್ ಅಲ್ಲಿ ಏನಾದ್ರೂ ತೀರ್ಪು ಬರೆದ್ರೆ ಕಾನೂನಾತ್ಮಕ ಮೇಲ್ಮನವಿಗೆ ನಮ್ಗೆ ಅವಕಾಶ ಇದೆ. ಉನ್ನತ ನ್ಯಾಯಾಂಗದಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ. ನ್ಯಾಯಾಂಗ ಹೋರಾಟವನ್ನು ಮಾಡ್ತೀವಿ, ರಾಜಕೀಯ ಹೋರಾಟ ಬೀದಿಯನ್ನು ಕೂಡ ಮಾಡ್ತೀವಿ. ಅದರಲ್ಲಿ ಯಾವುದೇ ಪ್ರಶ್ನೆಗಳಿಲ್ಲ. ಇಲ್ಲಿ ಪ್ರಶ್ನೆ ಇರೋದೇನು, ನನಗೇನ್ ಅನ್ಸುತ್ತೆ, ನೀವು ಮಾತನಾಡ್ತಿರೋದು ನಟರಾಜ್ ಗೌಡ್ರ ಅಂದ್ರೆ ಕಾಂಗ್ರೆಸ್ ವಕ್ತಾರರ ರೀತಿಯಲ್ಲಿ ಅನಿಸ್ತಿದೆ. ನ್ಯಾಯಾಂಗ ಹೋರಾಟವನ್ನು ಮಾಡ್ತೀವಿ, ಇಲ್ಲೂ ಮಾಡ್ತೀವಿ ಅನ್ನೋದು ಹಾಗೆ ಧ್ವನಿಸ್ತಾ ಇದೆ ಅನಂತ್ ನಾಯ್ಕ. ಇಲ್ಲಿ ಬೇಡಿಕೆ
ಮುಖ್ಯವಾಗಿ ಬಹಳ ಕ್ಲಿಯರ್ ಇಬ್ರು ನ್ಯಾಯಪರವಾಗಿ ಅನಂತ್ ನಾಯ್ಕ್ ನಾನು ಇಬ್ರು ನ್ಯಾಯಪರವಾಗಿ ಅದಕ್ಕಾಗಿ ಹಂಗ ಅನ್ಸುತ್ತೆ ನಿಮ್ಗೆ. ಟಾರ್ಗೆಟ್ ಮಾಡ್ಕೊಂಡಿರೋದು ರಾಜ್ಯ ಸರ್ಕಾರವನ್ನು ಉರುಳಿಸಬೇಕು, ರಾಜ್ಯ ಸರ್ಕಾರವನ್ನು ತೊಂದರೆ ಕೊಡಬೇಕು, ರಾಜ್ಯ ಸರ್ಕಾರದಲ್ಲಿ ಅಭದ್ರತೆ ತರಬೇಕನ್ನೋ ದುರುದ್ದೇಶದಿಂದ ಇದು ಮಾಡಿರೋದು. ಹಾಗಾಗಿ ಇಡೀ ಕರ್ನಾಟಕದ ಜನ, ನಾನಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ನಿಲ್ಬೇಕು, ಸಿದ್ದರಾಮಯ್ಯನವ್ರ ಜೊತೆಗೆ ನಿಲ್ಬೇಕು. ಇದು ವ್ಯಕ್ತಿ ಅನ್ನೋ ಕಾರಣಕ್ಕಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರೋ ಸರ್ಕಾರ 5 ವರ್ಷ ಕೆಲಸ ಮಾಡ್ಬೇಕು. ಕೆಲಸ ಮಾಡೋದು ಬಿಡ್ತಾ ಇದಾರ? ಮಾಡ್ಲಿಲ್ಲ. ಯಾರು ಸರ್ಕಾರ ಅಲ್ಲ, ಸಿದ್ದರಾಮಯ್ಯನವರ ಮೇಲ್ಗಡೆ ಒಂದು ಎಲಿಗೇಷನ್ ಬಂದಿರುವಂತದ್ದು, ಅವರಿಗೆ ಏನಾದ್ರು ಪ್ರಾಸಿಕ್ಯೂಷನ್ ನಲ್ಲಿ ತನಿಖೆ ಮುರುಗೇಶ್ ನಿರಾವಣಿಯವರ ಪ್ರಾಸಿಕ್ಯೂಷನ್ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಏನು 130 ಈಗ ಸಿದ್ದರಾಮಯ್ಯ ಹೋಗ್ಬಿಟ್ರೆ 110 ಇಳಿದು ಬಿಡುತ್ತೇನೋ? ಮೋದಿ ಮೇಲೂ ಆದ್ರೆ ಕಾಂಗ್ರೆಸ್ ವಕ್ತಾರರು ಅಂತ ಹೇಳಿ ಆದ್ರೆ ಹಾಕ್ಲಿ, ಇನ್ನೊಂದು ಕಾಂಗ್ರೆಸ್ ವಕ್ತಾರರು ಇರ್ಲಿ. ಒಬ್ಬ ಸಾಹಿತಿಯಾಗಿ, ಒಬ್ಬ ಕಲಾವಿದರಾಗಿ, ಒಬ್ಬ ಹೋರಾಟಗಾರರಾಗಿ, ಸಮುದಾಯದ ಮುಖಂಡ ಅವ್ರು ಮಾತಾಡ್ಲಿ. ರಾಜ್ಯ ಸರ್ಕಾರ ಜೊತೆ ನಿಲ್ಲುವಂತದ್ದು ಅಗತ್ಯ ಇದೆ. ಇಬ್ರಿಬ್ರು ಕಾಂಗ್ರೆಸ್ ವಕ್ತಾರರು ಇದ್ದಾರೆ, ನಾವು ಅದೇ ನೆಲೆಯಲ್ಲಿ ಮಾತಾಡ್ಬೇಕಾಗುತ್ತೆ. ಅಲ್ಲ, ನಾನೇನ್ ಹೇಳ್ತಾ ಇದ್ದೇನೆ, 136 ಶಾಸಕರಿದ್ದಾರೆ ಸ್ವಾಮಿ. ಮೇಡಮ್, 136 ಶಾಸಕರು. ಎಷ್ಟು? 136 ಶಾಸಕರು. 136 ಶಾಸಕರು, ಒಬ್ಬ ಸಿದ್ದರಾಮಯ್ಯ ಕೂಡ ಒಬ್ಬ ಶಾಸಕ. ಅವರ ಮೇಲೆ ಎಲಿಗೇಷನ್ ಬಂದಿದೆ. ಅದು ಎಲಿಗೇಷನ್ ಕೂಡ ಅತ್ಯಂತ ಕನ್ನಡಿ ಅಂತ ಸ್ಫುಟವಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಬೇರೆ ಏನೋ ಕಾನೂನು ತಜ್ಞ ಪಂಡಿತರನ್ನೆಲ್ಲ ಕರಿಬೇಕಂತೇನಿಲ್ಲ. ಸುಮ್ನೆ ಹೇಳ್ಬಿಡ್ತೀನಿ, ದೇವನೂರು ಬಡಾವಣೆಯಲ್ಲಿದ್ದ ಜಾಗ ವಿಜಯನಗರದ ಬಡಾವಣೆಗೆ ಬಂತು, ವಿಜಯನಗರದಲ್ಲಿ ಸಿಕ್ತು ಅಂತ ಹೇಳಿದ್ರೆ, ಈ ಹಿಂದೆ ಅಭಿವೃದ್ಧಿ ಹೊಂದಿರತಕ್ಕಂತಹ ಒಂದು ಬಡಾವಣೆಗೆ ಸಿಕ್ಕಿಬಿಡ್ತು ಅಂತ ಹೇಳಿದ್ರೇನೆ ಇವರು ಸಾಮಾನ್ಯ ಜನರಲ್ಲ. ಸಾಮಾನ್ಯ ಜನರಾಗಿದ್ರೆ ಏನೋ ಲಾಟ್ರಿ ಸಿಕ್ಬಿಟ್ಟು ಅಬ್ಬಬ್ಬಾ ಲಾಟ್ರಿ ಅಂತ ಹೇಳಿಕೊಂಡು ಹೋಗ್ಬೋದಿತ್ತು. ಅದು ಸಾಮಾನ್ಯ ಜನರಲ್ಲ, ಇವರೆಲ್ಲ ಕಾನೂನು ಪಂಡಿತರು, ಎಂತೆಂತೆಲ್ಲ ಮುಖ್ಯಮಂತ್ರಿ ಆಗಿದ್ದವರು. ಹೀಗೆಲ್ಲ ಇರಬೇಕಾದ್ರೆ ಇವರೇ ಹೇಳ್ಬೇಕಿತ್ತು, ಇದು ತಪ್ಪನಿಸ್ತಾ ಇದೆಯಪ್ಪ, ಇದನ್ನ ಸರಿ ಮಾಡು. ಯಾಕಂತ ಹೇಳಿದ್ರೆ ಮುಂದೆ ಏನು ಬಡಾವಣೆಗಳು, ನಿಮ್ಮಲ್ಲಿ ಈಗ ದೇವನೂರು ಬಡಾವಣೆಯಲ್ಲಿ ಜಾಗ ಇಲ್ಲ ಅಲ್ವಾ? ಹಾಗಾದ್ರೆ ಮುಂದೆ ಏನು ಬಡಾವಣೆ ಆಗುತ್ತೆ, ಅದರಲ್ಲಿ ನನಗೆ ಜಾಗ ಕೊಡು, ಇದು ಸರಿಯಾದ ದಾರಿ. ಇದು ಒಬ್ಬ ಸಮಾಜವಾದಿ ಹಿನ್ನೆಲೆ ಇರತಕ್ಕಂತ, ನಾನು ಏನು ತಪ್ಪು ಮಾಡ್ಲಿಲ್ಲ ಅನ್ನತಕ್ಕಂತಹದಕ್ಕೆ ಉದಾಹರಣೆಗೆ ಹೇಳ್ತೀನಿ. ಮಂಗಲಂ, ಒಂದೇ ನಿಮಿಷ ಇದಕ್ಕೆ ಉತ್ತರ ನಟರಾಜ್ ಗೌಡ್ರು ಕೊಟ್ಟು ಬಿಡ್ಲಿ ಇದಕ್ಕೆ ಉತ್ತರ. ಒಂದ್ ನಿಮಿಷ, ಸ್ವಲ್ಪ ದೊಡ್ಡ ಸ್ವರದಲ್ಲಿ ಕೇಳಿ. ಇದನ್ನ ಮೂಡಾದವರಿಗೆ ಪ್ರಶ್ನೆ ಮಾಡಬೇಕು. ಅಣ್ಣ 130 ಶಾಸಕರಿದ್ದಾರೆ ಅಣ್ಣ. 130 ಶಾಸಕರು ಒಬ್ರು ತನಿಖೆಗೆ ಹೋಗಿಬಿಟ್ರೆ 135 ಶಾಸಕ 130 ಆಗ್ಬಿಡ್ತಾರೆ. ಮುಖ್ಯಮಂತ್ರಿ ಒಬ್ಬರನ್ನ ಮಾಡಿ ಸರ್ಕಾರ ಹೆಂಗ್ ಬಿಡುತ್ತೆ? ಏನ್ ಮಾತಾಡ್ತಿದ್ದೀರಿ ನೀವು? ಅರುಣ್ ಅವರೇ, ನೀವು ಪ್ರಶ್ನೆ ಕೇಳಿಸ್ಕೊಳ್ಳಿ. ಪ್ರಶ್ನೆ ಏನು ಅಂದ್ರೆ, ರಾಜ್ಯಪಾಲರು ಒಂದ್ ರೀತಿ ಪಕ್ಷಪಾತಿ ಧೋರಣೆಯನ್ನ ಅನುಸರಿಸಿದ್ದಾರೆ ಅಂತ. 4 ಪ್ರಕರಣಗಳು ಪ್ರಾಸಿಕ್ಯೂಷನ್ಗೆ ಬಾಕಿ ಇದೆ. 2021 ಪ್ರಕರಣ. ಕೆಲವು ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡಿ ಮೇಲ್ನೋಟಕ್ಕೆ ಇವರು ಆರೋಪಿಗಳು ಅಂತ ಕಂಡು ಬಂದಿದ್ದ ಕಾರಣಕ್ಕಾಗಿ ಹೆಚ್ಚಿನ ತನಿಖೆಗಾಗಿ ಅನುಮತಿಯನ್ನ ಕೇಳಿದ್ದಾರೆ. ತನಿಖಾ ಸಂಸ್ಥೆಗಳು ಕೇಳಿರೋ ಅನುಮತಿಯನ್ನ ರಾಜ್ಯಪಾಲರು ಇಲ್ಲಿ ತನಕ ಪರಿಗಣನೆ ತಗೊಂಡಿಲ್ಲ. ವರ್ಷಗಟ್ಟಲೆ ಆಗಿದೆ. 21 ಪ್ರಕರಣ ಇದೆ, 23 ಒಂದಿದೆ, 24 2 ಪ್ರಕರಣ ಇದೆ. ಆದ್ರೆ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತ್ರ ನಿಮಗೆ ಒಂದಿನ ನೋಟಿಸ್ ಮತ್ತೆ ಕೊಡ್ತಾರೆ ಅಂತ ಅನುಮಾನ ಬರುತ್ತೆ. ಅಭಿಷೇಕ್ ಮನು, ಅದಕ್ಕೆ ಉತ್ತರ ಜೆಡಿಎಸ್ ನ ಇವರ ವಕ್ತಾರ ಇದ್ದಾರೆ, ಅದು ಕೊಟ್ರು. ನಾನು ಅಭಿಷೇಕ್ ಮನು ಸಿಂಘ್ವಿ ಮತ್ತು ನಮ್ಮ ಮೆಹತಾರ್ ಅವರದ್ದು ಹೈಕೋರ್ಟ್ ನಲ್ಲಿ ವಾದ ವಿವಾದಗಳನ್ನು ಆಗ್ತಾ ಇರುವಂತದ್ದು ಈ ಪ್ರಕರಣದ ಬಗ್ಗೆ ಕೇಳಿರ್ಬೇಕು. ಅಲ್ಲಿ ಏನ್ ಹೇಳಿದ್ರು ಮೆಹತಾರ್ ಅವರು? ಇದೇ ಅಭಿಷೇಕ್ ಮನು ಸಿಂಘ್ವಿ ನೀವ್ ಏನ್ ಹೇಳಿದ್ರು ನೋಡಿ, ಇದೇ ರೀತಿ ಪ್ರಶ್ನೆನಲ್ಲಿ ಎತ್ತಿದ್ರು ಜಡ್ಜಿನ ಎದುರುಗಡೆ. ಜಡ್ಜ್ ಕೇಳಿದ್ರು, ಏನ್ರಿ ಹಳೆ ಪ್ರಕರಣ? ಆವಾಗ ಅವರು ಕೋರ್ಟಿನಲ್ಲಿ ಹೇಳಿರುವಂತದ್ದು ಸ್ಪಷ್ಟವಾಗಿ ಕೇಳಿ ಏನ್ ಹೇಳಿದ್ದಾರೆ? ಗವರ್ನರ್ ಆಫೀಸ್ ನಿಂದ ನಾನು ಮಾತಾಡ್ತಾ ಇದ್ದೇನೆ, ಅಂದ್ರೆ ವಕೀಲರಾಗಿ, ನಮ್ಮ ಮುಂದ್ಗಡೆ ಯಾವುದೇ ಬಾಕಿ ಉಳಿದಿರತಕ್ಕಂತ ಪ್ರಕರಣಗಳಿಲ್ಲ ಅನ್ನುವಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಅದನ್ನು ನೀವು ಸುಳ್ಳು ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ತೋರಿಸಬಹುದಿತ್ತು ಕೋರ್ಟ್ ನಲ್ಲೇ ಅಲ್ವಾ? ಅಲ್ಲ, ಅದ್ ನಿಮ್ಮ ಹತ್ರ ಮಾತಾಡಿ. ಇವಾಗ ನನ್ ಪ್ರಶ್ನೆ ಅಲ್ಲಿ ಉಳಿತು. ನಾನ್ ಸುಮ್ನೆ ಬಿಡ್ತೀನಿ. ಈಗ ಮೂಡ ಪ್ರಕರಣದ ಬಗ್ಗೆ ಬಹಳ ಸುಲಭವಾಗಿ ನಮ್ಮ ಜನರಿಗೆ ಕೂಡ ಅರ್ಥ ಆಗ್ಬೇಕಲ್ವಾ, ಅದರಿಂದ ಹೇಳ್ತೀನಿ. ನಟರಾಜ್ ಗೌಡ್ರೆ, ನೀವ್ ಹೇಳ್ತೀರಿ ಸಿದ್ದರಾಮಯ್ಯ ತಪ್ಪು ಮಾಡ್ಲಿಲ್ಲ ಅಂತ ಹೇಳಿ. ನಾನ್ ನೈತಿಕವಾಗಿ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ನೀವು
ಬಸ್ ನಲ್ಲಿ ಹೋಗ್ತೀರಿ, ಬಸ್ ನಲ್ಲಿ ಹೋದಾಗ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗೋದಕ್ಕೆ 10 ರೂಪಾಯಿ ಟಿಕೆಟ್ ಇರುತ್ತೆ. ಆವಾಗ ನೀವು ಜೇಬಿನಿಂದ 20 ರೂಪಾಯಿ ಟಿಕೆಟ್ 20 ರೂಪಾಯಿ ಕೊಡ್ತೀರಿ. ಕಂಡಕ್ಟರ್ ಏನ್ ಕೊಡ್ಬೇಕು? 10 ರೂಪಾಯಿ ಟಿಕೆಟ್ ಮತ್ತೆ ಇನ್ನೊಂದ್ 10 ರೂಪಾಯಿ ಕೊಡ್ಬೇಕು, 50 ರೂಪಾಯಿ ಕೊಟ್ಟು ಬಿಡ್ತಾನೆ. ಇದು ನಮ್ಗೆ ಸಿಕ್ಕಿದ್ ಲಾಟ್ರಿ ಅಂತ ತಿಳ್ಕೊಂಡು ನೀವು ಹಂಗೇನೆ ಕಿಸೆಗೆ ಹಾಕೊಂಡು ಹೋಗ್ತೀರಾ? ಅದು ನೈತಿಕತೆನಾ? ಅಂಥವ್ರಿಗೆ ನಾವು ಮುಖ್ಯಮಂತ್ರಿ ಮಾಡ್ಬೇಕಾ? ಅಲ್ವಲ್ಲ. ಆ ಹಣವನ್ನು ತಪ್ಪಾಗಿದೆಯಪ್ಪ, ಈ ಹಣವನ್ನು ನಿಂದ ತಗೋ, ನಿನ್ನ ಅಧಿಕಾರ, ಇದು ನೈತಿಕತೆ ಅಂತ ಹೇಳಿದ್ರೆ ಈ ರೀತಿ ನಡ್ಕೊಳ್ಬೇಕಾಗಿತ್ತು. ಆದ್ರೆ ಏನ್ ಮಾಡಿದ್ರೆ ನಮ್ಗೆ ಸಿಕ್ಕಿದೆ ನೋಡ್ತಾ ಅಂತ ಹೇಳಿ ಕಿಸೆಗೆ ಹಾಕೊಂಡ್ರಲ್ಲ. ನೀವ್ ಹೇಳಿದ್ರಿ ಏನ್ ಸಿಕ್ಕಿದೆ ಅಂತ, ಏನು ಸಿಕ್ಕಿದೆ ಅಂತ. ಅರೆ ವಿಜಯನಗರದಲ್ಲಿ 67 ಕೋಟಿ ರೂಪಾಯಿಯ ಆಸ್ತಿ ಮೌಲ್ಯ, ಆ ಸರಂಜಾಮು ಏನಿದೆ ಇನ್ನೂ ಕೂಡ ಸಿದ್ದರಾಮಯ್ಯ ಮನೆಯಲ್ಲೇ ಇದೆ. 62 ಕೋಟಿ ಅಂತ, 3 ಕೋಟಿ ಆಸ್ತಿ 62 ಕೋಟಿ ಆಗುತ್ತೆ. ಇನ್ನೇನು ಹುಡುಕಿದೆ ನೀವು ಅಂತ ಕೇಳಿಸ್ಕೊಳ್ಳಿ. ಈಗ 3 ಎಕರೆ 16 ಗುಂಟೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂತ ಮೂಡ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಬಂದು 38,000 ಚದುರ ಅಡಿ ಮಾತ್ರ. 38,000 ಚದುರ ಅಡಿ ಕೊಟ್ಟಿರ್ತಕ್ಕಂಥದ್ದು. ಅಲ್ಲೇನು ಕೊಟ್ಬಿಟ್ಟಿದ್ದಾರೆ, ವಿಶೇಷವಾಗಿ 50 ರೂಪಾಯಿ ಆಗೋಯ್ತು ಬೆಲೆ, 10 ರೂಪಾಯಿ ಬೆಲೆದು 50 ರೂಪಾಯಿ ತಗೊಂಡಿದೆ, ಏನಿಲ್ಲ. ಅದು 3 ಎಕರೆ 16 ಗುಂಟೆ ಇದೆಯಲ್ಲ, ಅದಕ್ಕಿಂತ ಈಕ್ವಲ್ ಆಗಿ ಅಥವಾ ಅದಕ್ಕಿಂತ ಜಾಸ್ತಿನೇ ಬೆಲೆ ಇದೆ, ಅದಕ್ಕೇನು ಕಡಿಮೆ ಬೆಲೆ ಇಲ್ಲ. ಅದು ಅಕ್ವೈರ್ ಮಾಡ್ಕೊಂಡಿದ್ರೆ ಕಾಂಪನ್ಸೇಷನ್ ಇಲ್ಲೇ ಕೊಡ್ಬೇಕು, ಅಲ್ಲೇ ಕೋರ್ಟ್ ಇನ್ನೂ ಜಾಸ್ತಿ ಕೂಡ ಕೇಳ್ಬಹುದು. ಕೋರ್ಟ್ ಹೋದ್ರೆ 3 ಎಕರೆ 16 ಗುಂಟೆ ಅವ್ರಿಗೆ ಹೇಳ್ದಲೆ ಒತ್ತುವರಿ ಮಾಡ್ಕೊಂಡಿದ್ರೆ ಕೇಳ್ಬೋದು ಕೋರ್ಟ್. ಗಲ್ಲಿಗೆ ಇರಿಸೋದಿಲ್ಲ ಯಾರನ್ನು. ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಪಾರ್ವತಮ್ಮನವರು ಮೂಡಾಗೆ ಕರ್ನಾಟಕ ರಾಜ್ಯಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಕೇಳಿ ಮಾಡಿದ ಮೇಲೆ ಮೂಡ ಹಗರಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಜನರಿಗೆ ಗೊತ್ತಾಗ್ತಿದ್ದಾರೆ ಅಂತ ಹೇಳಿ ಇನ್ನೊಂದು ಕರ್ನಾಟಕ ಬಾಂಗ್ಲಾದೇಶ ತಗೊಂಡ್ರಿ ನಟರಾಜ್ಗೌಡ್ರೆ. ಇಬ್ರು ಆಡಿಯೋನ ಮ್ಯೂಟ್ ಮಾಡಿದೀನಿ. ಅರುಣ್ ಅವರೇ, ನಮ್ಮಲ್ಲಿ ಒಂದ್ ಶಿಸ್ತನ್ನ ಪಾಲಿಸ್ತೀವಿ. ಒಬ್ರು ಮಾತಾಡುವ ಸಂದರ್ಭದಲ್ಲಿ ಗಲಾಟೆ ಮಾಡಲ್ಲ, ಕಿರ್ಚಾಡಲ್ಲ, ವಿಚಾರವನ್ನ ಮಾತ್ರ ಮಂಡನೆ ಮಾಡ್ತೀವಿ. ಒಬ್ಬರ ಮೇಲೆ ಒಬ್ರು ಜಗಳ ಮಾಡಲ್ಲ. ಇದು ನಾವು ರಿಪ್ಲೈ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ನೀವು ನನಗೆ ರಿಪ್ಲೈ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಅದನ್ನ ಹೇಳೋದಕ್ಕಾಗಿ, ಮತ್ತೆ ಇದು ಸಮಯ ವೇಸ್ಟ್ ಆಗ್ಬಾರ್ದು ಅಂತ ಅದಕ್ಕಾಗಿ ನಾನು ಆಡಿಯೋ ಮ್ಯೂಟ್ ಮಾಡಿದೆ. ಆಕ್ಚುಲಿ ಇದು ವೀರಣ್ಣ ಅವ್ರ ಸಮಯ ಆಗಿತ್ತು, ಆದ್ರೂ ನಟರಾಜ್ ಗೌಡ್ ಮಾತಾಡ್ತಿದ್ದಾರೆ. ನಟರಾಜ್ ಗೌಡ್ರ ಮಾತಾಡಿ ಮುಗಿಸ್ಬಿಡಿ. ಅರುಣ್ ಅವ್ರಿಗೆ ನಿಮ್ಗೆ ಮನವಿ, ನಿಮ್ ಸಮಯವನ್ನ ನಾನು ಪೂರ್ತಿಯಾಗಿ ಕೊಡ್ತೀನಿ, ಮಾತಾಡಿ ನಟರಾಜ್ ಗೌಡ್ರೆ. ಈಗ ಇಲ್ಲ, ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಬಿಜೆಪಿ ವಕ್ತಾರರು ಹೇಳ್ತಾ ಇದಾರಲ್ಲ 10 ರೂಪಾಯಿ ಜಾಗದಲ್ಲಿ 50 ರೂಪಾಯಿ ಇಸ್ಕೊಂಡ್ಬಿಟ್ರು ಅಂತ. ಖಂಡಿತವಾಗಿ ಇಲ್ಲ. 3 ಎಕರೆ 16 ಗುಂಟೆ ಜಮೀನು ಅವ್ರೇನಾದ್ರು ಕೋರ್ಟ್ಗೆ ಹೋದ್ರೆ, ಪಾರ್ವತಮ್ಮನವರು ಕೋರ್ಟ್ಗೆ ಹೋದ್ರೆ ಕೋರ್ಟ್ ಹೇಳ್ಬಹುದು 3 ಎಕರೆ 16 ಗುಂಟೆ ಜಮೀನನ್ನು ಕೊಡಿ, ಅವ್ರಿಗೆ ವಾಪಸ್ಸು. ಎಲ್ಲಿ ಕೊಡ್ತಿರೋ ವಾಪಸ್ ಕೊಡಿ ಅಂತ ಕೇಳ್ಬಹುದು. ಇವರಿಗೆ ಬಂದಿರತಕ್ಕಂತ ಬೆಲೆ 38,000 ಚದುರ ಅಡಿ. ಆ 3 ಎಕರೆ 16 ಗುಂಟೆಗಿಂತ ಕಡಿಮೆನೇ ವ್ಯಾಲ್ಯೂ ಇದೆ ಹೊರತು ಹೆಚ್ಚಿಗೆ ವ್ಯಾಲ್ಯೂ ಏನಿಲ್ಲ. ಆದರೆ ಇವಾಗ ಬಿಜೆಪಿಗರು ಈಗ ಕೊಟ್ಟಿಗ ಕಾಂಪನ್ಸೇಷನ್ ತಗೊಂಡ್ಬೇಕಾದ್ರೆ ಈಗ ಆದರೆ ಇದರೊಳಗೆ ಸಿದ್ದರಾಮಯ್ಯನವರ ತಪ್ಪು ಏನಿದೆ ಅಂತ ಈ ಬಿಜೆಪಿಗರು, ಸಂಚುಕೋರ ಬಿಜೆಪಿಗರು ಇಲ್ಲಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ಲಿಕ್ಕೆ ಬಿಜೆಪಿ ಮತ್ತೆ ಕುಮಾರಸ್ವಾಮಿ ಯಾವ ರೀತಿ ಇದು ಸಿದ್ದರಾಮಯ್ಯವರಿಂದ ಬಲವಾಗಿ ನಿಂತಿದ್ದೇವೆ ನಾವು. ಇವ್ರು ತಿಪ್ಪರ್ ಕೇಳಿಸ್ಕೊಳ್ರಿ. ನಾಗಪುರದ ಸಂಚು ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಕುಮಾರಸ್ವಾಮಿ ಸುಪಾರಿ ತಗೊಂಡ್ಬೇಕಾದ್ರೆ ನಾಟಕ ಆಡಬಹುದು ಅಷ್ಟೇ ಹೊರತು ಕುಮಾರಸ್ವಾಮಿ ಆಗ್ಲಿ ವಿಜಯೇಂದ್ರ ಆಗ್ಲಿ ತಿಪ್ಪರ್ಲಾಗ ಹೊಡೆದ್ರು. ಸಂಚು ಮಾಡೋದು ಸಫಲ ಆಗೋದಿಲ್ಲ. ಸಿದ್ದರಾಮಯ್ಯನವರು ಕಾನೂನು ಹೋರಾಟದಲ್ಲೂ ಗೆಲ್ತಾರೆ, ರಾಜಕೀಯ ಹೋರಾಟದಲ್ಲೂ ಗೆಲ್ತಾರೆ. ಕರ್ನಾಟಕ ಅವ್ರ ಹಿಂದೆ ಇದೆ. ಡನ್. ಓಕೆ ನಟರಾಜ್ ಗೌಡ್ರೆ, ಮಾತನಾಡ್ತೀನಿ ನಿಮ್ ಜೊತೆಗೆ. ಅರುಣ್ ಅವರೇ, ಪ್ಲೀಸ್ ದಯವಿಟ್ಟು ಸಹಕರಿಸಿ. ಒಬ್ರು ಮಾತಾಡುವಾಗ ಇನ್ನೊಬ್ರು ಕಿರ್ಚಾಡಿದ್ರೆ ದಯವಿಟ್ಟು, ಮತ್ತೆ 4 ಜನ ಇದ್ದಾರೆ, 4 ಜನಕ್ಕೂ ಸಮಾನ ಅವಕಾಶ ಸಿಗ್ಬೇಕು ಅವ್ರ ಅಭಿಪ್ರಾಯ ಹೇಳ್ಕೊಳ್ಳೋದಕ್ಕೆ. ವೀರಣ್ಣ ಅವರೇ, ಈಗ ಮೂಡ ಪ್ರಕರಣದಲ್ಲಿ ಕೋರ್ಟ್ ಒಂದು ತೀರ್ಮಾನ ಕೊಡಬಹುದು. ಏನಾಗಿದೆ ನಿಮ್ಮ ಪರವಾಗಿ, ಅಂದ್ರೆ ರಾಜ್ಯಪಾಲರ ಪರವಾಗಿ ಮತ್ತೆ ಬೇರೆ ದೂರುದಾರರು ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಸಿದರೆ ಅದೆಲ್ಲವೂ ಪರಾಮರ್ಶೆ ನಡೆಯುತ್ತೆ. ನಾವಿವತ್ತು ಚರ್ಚೆ ಮಾಡ್ತಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಿರುವ ಸ್ವಾಮೀಜಿಗಳು, ನಾಯಕರುಗಳ ಪರವಾಗಿ. ಒಂದ್ ಕಡೆಯಲ್ಲಿ ಯಡಿಯೂರಪ್ಪನವರು ಮತ್ತು ಅವರ ಮುಖ್ಯಮಂತ್ರಿ ಪದವಿ ಹೋದಾಗ, ಅವ್ರು ಜೈಲಿಗೆ ಹೋದಾಗ ಯಾವ ಮಠಾಧಿಪತಿಗಳನ್ನ ಧಾರ್ಮಿಕ ಕೆಲ್ಸಕ್ ಮಾತ್ರ ಸೀಮಿತ ಆಗಿರ್ಬೇಕು ಅಂತ ಹೇಳಿದ್ರು, ಅವ್ರಿಗೆ ಬೀದಿಗಿಳಿದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಂದ್ರೆ ಒಂದ್ ಸಮಾಜ, ಸ್ವಾಮಿ
ಸ್ವಾಮೀಜಿಗಳು ಅಥವಾ ಬೇರೆ ಬೇರೆ ಜಾತಿ ಸಮುದಾಯದ ನಾಯಕರುಗಳು ಈ ತರದ ರಾಜಕೀಯಕ್ಕೆ ಬರೋದು, ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಮೇಡಮ್, ಇದನ್ನ ನಾನು ನನ್ನ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲೇ ಓಪನಿಂಗ್ ಇದ್ರಲ್ಲೇ ಕೂಡ ಹೇಳ್ದೆ ನಾನು. ಅದು ಒಂಥರ ಖಂಡನೀಯವಾದದ್ದು. ಅವರು ಸಮಾಜ ಪರ ಇರಬೇಕು ಹೊರತು ಆರೋಪಿಯ ಪರ ನೈತಿಕ ಬೆಂಬಲ ಘೋಷಣೆ ಮಾಡಬಾರ್ದು. ಸಮಾಜದ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಅಂದ್ರೆ ಹಾಗಾಗಿ ಅವರು ಒಂದು ನೈತಿಕವಾಗಿ ನಿಲ್ಲೋದು ಆರೋಪಿ ಪರವಾಗಿ ತಪ್ಪದು. ಮೂಢ ಯಾರು ಆರೋಪಿಗಳಿಲ್ಲ, ನ್ಯಾಯದ ಪರವಾಗಿ ನಿಂತವರಲ್ಲ. ಮಧ್ಯ ಮಾತಾಡ್ಬೇಡ್ರಿ, ನಾನಿಲ್ಲ ಎಕ್ಸಿಟ್ ಆಗ್ತೀನಿ. ಮಧ್ಯ ಮಾತಾಡ್ಬೇಡಿ ದಯವಿಟ್ಟು. ನಿಮ್ಮ ಗೂಂಡಾಗಿರಿಗೆ ನೀವು ಯಾರನ್ನ ಆರೋಪಿ ಅಂತ ಇದ್ರ ಹೇಳ್ರಿ, ನೀವು ಯಾರನ್ನ ಆರೋಪಿ ಅಂತ ಇದ್ರ ನೀವು? ಸಿದ್ದರಾಮಯ್ಯ ಆರೋಪಿ ಸರ್. ಮೋದಿ ಹೋಗ್ರಿ, ಮೋದಿ ಆರೋಪಿ. ಇನ್ನು ಜೈಲಿಗೆ ಹೋಗ್ಲಿಲ್ಲ ಅವನು. ವೀರಣ್ಣ ಅವರೇ ಮಾತಾಡಿ, ನೀವು ಮಾತಾಡಿ. ವೀರಣ್ಣ ಅವರೇ ಮಾತಾಡಿ. ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಒಂದು ಮೈಸೂರಿನ ಸ್ಥಳೀಯ ಸಂಸ್ಥೆ. ಅದು ನಗರಾಭಿವೃದ್ಧಿ ಪ್ರಾಧಿಕಾರ. ಅದು ಅಲ್ಲಿ ನೋಡಿ 16 ವರ್ಷದಿಂದ 86-87 ಸಾವಿರ ಅಪ್ಲಿಕೇಶನ್ಗಳಿದೆ. ಜನಸಾಮಾನ್ಯರು ಅಪ್ಲಿಕೇಶನ್ ಹಾಕೊಂಡು ಕಾಯ್ತಾ ಇದ್ದಾರೆ. 30-40 ಸೈಟ್ಗೋ 40-60 ಸೈಟ್ಗೋ ಕಾಯ್ತಾ ಇದ್ದಾರೆ. ಅವ್ರಿಗೆ ಸೈಟ್ ಸಿಕ್ಕಿಲ್ಲ. ಅಲ್ಲಿ ಮೂಡಾದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅದಕ್ಕೆ ಆದಂತ ಒಂದು ನಿಯಮ ನಿಬಂಧನೆಗಳಿರುತ್ತೆ. ಅದರ ಕಟ್ಟುಪಾಡಿನಲ್ಲಿ ನಡಿಬೇಕು ಆ ಸಂಸ್ಥೆಗಳು. ಅಲ್ಲಿ ಇರ್ತಕ್ಕಂಥ ನಿಯಮ ಏನಂದ್ರೆ, ಯಾವುದೇ ಒಂದು ಭೂ ಸ್ವಾಧೀನ ಆದ ಪಕ್ಷದಲ್ಲಿ ಯಾವಾಗ ಭೂ ಸ್ವಾಧೀನ ಆಗುತ್ತೆ, ಸಮಾನಾಂತರ ಬಡಾವಣೆ ಅಥವಾ ನಂತರ ಆಗುವ ಬಡಾವಣೆಗಳಲ್ಲಿ ಅವರಿಗೆ ಪರಿಹಾರ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಆ ನಿಯಮನ ಪಾಲನೆ ಮಾಡಿಲ್ಲ. ಮತ್ತೆ ಮೂಡಾದಲ್ಲಿ ಯಾವುದೇ ನಡವಳಿಗಳಲ್ಲೂ ಚರ್ಚೆ ಆಗಿಲ್ಲ. ಇದು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿದ್ದಾರೆ ಸರ್ಕಾರ. ಆಗಿನ ಬಿಜೆಪಿ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆಗ ಏನು ಮೂಡಾದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮೆಂಬರ್ ಆಗಿದ್ರು. ಇದು ಹೌದು, ನಡವಳಿನೇ ಇಲ್ಲ, ಚರ್ಚೆ ಆಗಿಲ್ಲ. ಚರ್ಚೆ ಆಗದನೆ ಏಕಪಕ್ಷೀಯವಾಗಿ ಕೊಟ್ಟಿದ್ದಾರೆ. ಅಕ್ರಮವಾಗಿ ಇವರಿಗೆ ಸಿಕ್ಕಿದೆ. ಇದೆಲ್ಲ ಕೂಡ ತನಿಖೆಯಿಂದ ಹೇಳೋದು ಕೇಳಿ. ಒಂದು ಮಲ್ಲಿಕಾರ್ಜುನ ಸ್ವಾಮಿ ಸಿದ್ದರಾಮಯ್ಯನ ಬಾಮೈದ, ಅವರ ಧರ್ಮಪತ್ನಿಯ ಸಹೋದರ, ಅವರು ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಅರಿಶಿನ ಕುಂಕುಮವಾಗಿ ಅಂದ್ರೆ ದಾನ ಪತ್ರ ಮಾಡಿದ್ದಾರೆ. ಯಾವಾಗ 2010ರಲ್ಲಿ. ಈ ಜಮೀನು ಕೆಸರೆ ದೇವನೂರು, ಈಗೇನ್ ದೇವನೂರು ಬಡಾವಣೆ ಆಗಿದೆ, 3 ಎಕರೆ 16 ಗುಂಟೆ 464 ಸರ್ವೆ ನಂಬರ್. ಆ ಜಮೀನು 2004ವರೆಗೂ ಕೂಡ ಮೂಡ RTC ನಲ್ಲೇ ಇರುತ್ತೆ. ಅಂದ್ರೆ ಮೂಡ ಮಾಲೀಕತ್ವದಲ್ಲೇ ಇರುತ್ತದು. 2004ರಲ್ಲಿ ಇವರು ಮಲ್ಲಿಕಾರ್ಜುನ ಸ್ವಾಮಿ ಹೇಗೆ ಅದನ್ನ ಖರೀದಿ ಮಾಡಿದ್ರು, ಮೂಡ ಸಂಬಂಧಪಟ್ಟಿದ ಆಸ್ತಿ ಅದು, ಇವರು ಹೇಗೆ ಖರೀದಿ ಮಾಡಿದ್ರು. ನಂತರ 2010ರಲ್ಲಿ ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ ಹೇಗೆ ಒಂದ್ ನಿಮಿಷ ಮೇಡಮ್, ನನಗೆ ಮಾತಾಡೋದಕ್ಕೆ ಒಂದ್ ನಿಮಿಷ ಅವಕಾಶ ಕೊಡಿ. 2010ರಲ್ಲಿ ದಾನಪತ್ರ ಆಗಿ ಆಯ್ತು. ನಂತರ 2014ರಲ್ಲಿ ಅವರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ, ನನ್ನ ಜಾಗ ಈ ರೀತಿ ಅಭಿವೃದ್ಧಿ ಹೊಂದ್ಬಿಟ್ಟಿದೆ, ಮೂಡಾದವರು ಅಕ್ರಮವಾಗಿ ಪಡ್ಕೊಂಡು ಅಭಿವೃದ್ಧಿ ಪಡಿಸ್ಬಿಟ್ಟಿದ್ದಾರೆ, ನನಗೆ ಬದಲಿ ನಿವೇಶನ ಕೊಡಿ ಅಂತ. ಅಂದ್ರೆ 2004ರಲ್ಲಿ ಖರೀದಿ ಆಗಿರೋ ಜಾಗ 2014ವರೆಗೂ 10 ವರ್ಷವರೆಗೂ ಇವರು ಏನು ಮಾಡ್ತಾ ಇದ್ರು ಅಲ್ಲಿ? ಆ ಜಾಗ ಇವ್ರಿಗೆ ಗೊತ್ತಿಲ್ವಾ ಅವ್ರದ್ದು ನಮ್ದು ಪ್ರಾಪರ್ಟಿ ಅಂತ? ಇದು ಹಿನ್ನೆಲೆ ನೋಡೋದಿಕ್ ಹೋದ್ರೆ ಒಂದು ದಲಿತ ಕುಟುಂಬದ ಆಸ್ತಿ ಅದು. ಇವರು ಅಲ್ಲಿ ಪಡ್ಕೊಂಡಿರುವಂತದ್ದೇ ಅಕ್ರಮವಾಗಿ ಈ ಜಾಗನ ಪಡ್ಕೊಂಡಿದ್ದಾರೆ ನೋಡಿ. ಅರಿಶಿನ ಕುಂಕುಮ ದಾನವಾಗಿ ಕೊಡುವಂತದ್ದು ಪೂರ್ವಜರಿಂದ ಪಿತ್ರಾರ್ಜಿತರಿಂದ ಬಂದಿರತಕ್ಕಂತ ಆಸ್ತಿಗಳನ್ನ ಇವರು ಖರೀದಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಪಿತ್ರಾರ್ಜಿತವಾಗಿ ಇಷ್ಟು ದೊಡ್ಡ ಹೌದು ನಮ್ಗೆ ಪಿತ್ರಾರ್ಜಿತವಾಗಿ ಬಂದಿರೋದು ನನ್ನ ಸಹೋದರಿ ಕೊಟ್ಟಿದೀವಿ ನಾವು. ನಾನು ಹೇಳ್ತಾ ಇರೋದು ಇದು ಉದ್ದೇಶ ಪೂರ್ವಕವಾಗಿ ಅಕ್ರಮ. ಇಲ್ಲಿ ಉದ್ದೇಶ ಪೂರ್ವಕವಾಗಿ ಅಕ್ರಮ ಆಗಿದೆ. ಇದೆಲ್ಲ ತನಿಖೆಯಿಂದ ಹೊರಬರ್ಬೇಕು. ಇದಕ್ಕೆ ಸಾವಿರಾರು ಪುಟಗಳ ದಾಖಲಾತಿ ಇದೆ ಮೇಡಮ್, ನನ್ನ ಬಳಿ ಇದೆಲ್ಲ ಕೂಡ ತನಿಖೆಯಿಂದ ಹೊರಬರ್ಬೇಕು. ಇವತ್ತು ರಾಜ್ಯಪಾಲರು ಅನುಮತಿ ಕೊಟ್ಟಿರೋದು ಅವ್ರನ್ನ ಬಂಧನ ಮಾಡೋದಿಕ್ಕೆಲ್ಲ ತನಿಖೆಗೋಸ್ಕರ ಕೊಟ್ಟಿದ್ದಾರೆ. ಅವರೇ ಕರೆಕ್ಟ್ ನೀವ್ ಹೇಳ್ತಿರೋದು. ಅದು ತನಿಖೆ ಆಗ್ಲಿ, ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತಾನು ನಾನು ಹೇಳಲ್ಲ, ತಪ್ಪು ಮಾಡಿಲ್ಲ ಅಂತಾನು ನಾನು ಇಲ್ಲಿ ಹೇಳಲ್ಲ. ತನಿಖೆಯಿಂದ ಬಯಲಾಗ್ಲಿ, ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅದಕ್ಕೆ ಎಲ್ರು ಕೂಡ ತಲೆ ಬಾಗ್ಬೇಕು. ನನ್ನ ಪ್ರಶ್ನೆ ಇರೋದು, ಇನ್ನೂ ಕೂಡ ಸಿದ್ದರಾಮಯ್ಯನವ್ರ ವಿರುದ್ಧ ತನಿಖೆ ಆಗಿಲ್ಲ, ನೇರವಾಗಿ ಅವರ ಸಹಿ ಎಲ್ಲೂ ಇಲ್ಲ. ಆದ್ರೆ ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ ನೇರವಾಗಿ ಸಹಿ ಇದೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮತ್ತು ತನಿಖೆ ಮಾಡೋದಕ್ಕೆ
ಒಂದು ಸ್ವತಂತ್ರ ಸಂಸ್ಥೆ SIT ನೀವು ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆ ಅಂತ ಹೇಳ್ತಿದ್ದೀರಿ. ಪ್ರಾಸಿಕ್ಯೂಷನ್ಗೆ ಅವ್ರ ಅನುಮತಿ ಕೇಳಿದ ತಕ್ಷಣ ಅವ್ರು ಕೊಡ್ಬೇಕಲ್ವಾ? ಇಲ್ಲೂ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ನಂತರ ಮುಖ್ಯಮಂತ್ರಿ ರಾಜೀನಾಮೆ ಕೇಳಿದ್ರೆ ಅದಕ್ಕೊಂದು ನೈತಿಕ ಬಲ ಬರುತ್ತಲ್ವಾ ಹೆಚ್ಚು? ಮೇಡಮ್ 2017ರಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡುತ್ತೆ. 3 ತಿಂಗಳ ಒಳಗಾಗಿ ಒಂದು ನಿಮ್ಮ SIT ಇಂದ ತನಿಖೆ ಮಾಡಿಸಿ ಆ ವರದಿನ ನಮಗೆ ಸಲ್ಲಿಸಬೇಕು ಅಂತ ಹೇಳಿ. ಇವತ್ತವರೆಗೂ ನಮ್ಮ ರಾಜ್ಯ ಸರ್ಕಾರ ಸಲ್ಲಿಸೋದಿಕ್ ಆಗಿದ್ಯಾ? ಅದನ್ನ ಫಸ್ಟ್ ಉತ್ತರ ಕೊಡಿ ನನಗೆ. ಯಾಕೆ ಕೊಟ್ಟಿಲ್ಲ? 2017ರಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರು ಇಲ್ಲಿ? ಈಗ ಪ್ರಕರಣ ಬಾಕಿ ಇದೆ. ಈಗ ಲೋಕಾಯುಕ್ತ ಪೊಲೀಸರು ಕೇಳಿದ್ದಾರೆ ತನಿಖೆಗೆ ಮತ್ತು ಅದು ರಾಜ್ಯಪಾಲರ ವಿವೇಚನೆಗೆ ಒಳಪಟ್ಟಿದೆ. ಈಗಾಗಲೇ ಈಗ 2-3 ಬಾರಿ ಕೂಡ ತಮ್ಗೆ ಹೇಳಿದ್ದೀನಿ ಹಲವಾರು ಡಿಬೇಟ್ಗಳಲ್ಲಿ. ನೋಡಿ ಈಗ ಸನ್ಮಾನ್ಯ HD ಕುಮಾರಸ್ವಾಮಿಯವರು ಅವರ ಇದು ಬಂದು ರಾಷ್ಟ್ರಪತಿಯವರಿಂದ ಓದ್ ತಗೊಂಡು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಅವರ ಒಂದು ಸಕ್ಷಮ ಪ್ರಾಧಿಕಾರ ಬರೋದು ರಾಷ್ಟ್ರಪತಿಯವರಿಗೆ ಬರುತ್ತೆ, ರಾಜ್ಯಪಾಲರು ಅನುಮತಿ ಕೊಡ್ಲಿಕ್ಕೆ ಬರೋದಿಲ್ಲ. ಇದೆಲ್ಲ ಅಂದ್ರೆ ಟೆಕ್ನಿಕಲ್ ರೀಸನ್ಸ್ ಇದೆ, ಕಾನೂನಿನ ಕರೆಕ್ಟ್. ಅದನ್ನ ರಿಜೆಕ್ಟ್ ಆದ್ರೂ ಮಾಡ್ಬೇಕಲ್ಲ ರಾಜ್ಯಪಾಲರು, ಅವ್ರ ಬಳಿ ಇಟ್ಕೊಂಡು ಕುತ್ಕೊಳಕ್ ಆಗೋದಿಲ್ಲ. ಕೇಳಿ ವಿವರಣೆ ಕೇಳಿದ್ದಾರೆ. ಹಿಂದೆನೂ ಕೂಡ ಕಳೆದ ವಾರ ಕೂಡ ಏನೋ ವಿವರಣೆ ಕೇಳಿದ್ರೆ ಆ ವಿವರಣೆನೂ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಡ್ಬೇಕು ಅದೇನಾಗುತ್ತೆ, ಅವರ ವಿವೇಚನೆಗೆ ಬಿಟ್ಟಿದ್ದು ಮೇಡಮ್. ಅವ್ರೇನಾದ್ರೂ ರಾಷ್ಟ್ರಪತಿಯವರು ಕಳಿಸ್ತಾರ, ಪ್ರತಿಕ್ರಿಯೆ ಕೊಡ್ತಾರ, ಅದ್ ನೋಡ್ಬೇಕಾಗುತ್ತೆ ಅವರ ವಿವೇಚನೆಗೆ. ನಾವು ಹೋಗಿ ಪ್ರಭಾವ ಬೀರೋದಕ್ಕಾಗಲ್ಲ ರಾಜ್ಯಪಾಲರಿಗೆ, ನೀವು ಬೀರೋದಕ್ಕಾಗಲ್ಲ, ನಾವು ಬೀರೋದಕ್ಕಾಗಲ್ಲ. ಅದು ಅವರ ವಿವೇಚನೆಗೆ ಒಳಪಟ್ಟಿದ್ದು. ವೀರಣ್ಣ ಅವರೇ, ಎಲ್ಲಾ ಕಾಲಕ್ಕೂ ಕಾಂಗ್ರೆಸ್ ಕಾಲದಲ್ಲೂ ರಾಜಭವನ ದುರುಪಯೋಗ ಆಗಿದ್ದನ್ನು ನಾವು ನೋಡ್ಕೊಂಡು ಬಂದಿದ್ವಿ. ಅನಂತ್ ನಾಯ್ಕ್ ಅವರೇ, ಪ್ರಶ್ನೆ ಏನು ಅಂತಂದ್ರೆ, ಯಡಿಯೂರಪ್ಪನವರ ಪರವಾಗಿ ಸ್ವಾಮೀಜಿಗಳು ಬೀದಿಗಿಳಿದ ಸಂದರ್ಭದಲ್ಲಿ ನೀವು ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಅಂದ್ರೆ ಈಗ ಯಾರು ಹೋರಾಟವನ್ನ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ, ಅವರೆಲ್ಲರೂ ಒಂದು ಮಾತನ್ನ ಹೇಳ್ತಿದ್ರು, ಸ್ವಾಮೀಜಿಗಳ ಒಂದು ಕಾರ್ಯವ್ಯಾಪ್ತಿ ಯಾವುದು, ಅವ್ರು ಎಲ್ಲಿಗೆ ಸೀಮಿತ ಆಗಿರ್ಬೇಕು, ಮಠಾಧಿಪತಿಗಳು ಸ್ವಾಮೀಜಿಗಳು ಅವ್ರು ರಾಜಕೀಯ ಮಾಡ್ಬೇಕಾ ಮಾಡಬಾರ್ದು ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆಯನ್ನೇ ಮಾಡಿದ್ರು, ಕಾರ್ಯವ್ಯಾಪ್ತಿಯನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಈಗ ಅವರೇ ಅಂದ್ರೆ ಅಂತಹ ಸ್ವಾಮೀಜಿಗಳೇ ಮುಖ್ಯಮಂತ್ರಿಗಳ ಬಳಿ ಬಂದು ನೈತಿಕ ಬೆಂಬಲ ಸೂಚಿಸ್ತಾರೆ. ಒಂದ್ ಕಡೆ ಮುಖ್ಯಮಂತ್ರಿಗಳು ನಿಮ್ದೆಲ್ಲ ಕೆಲಸ ಇದು ಅಂತ ಅವರು ಹೇಳೋದಿಲ್ಲ, ಬೇರೆ ಪ್ರಗತಿಪರರು ಹೋರಾಟಗಾರರು ಅವರು ಹೇಳೋದಿಲ್ಲ. ಇದು ಒಂದ್ ರೀತಿ ಇಬ್ಬಗೆ ನೀತಿ ಅಲ್ವಾ ಅನಂತ್ ನಾಯ್ಕ್ ಅವರೇ? ಈ ಪ್ರಶ್ನೆ ಬಹಳ ಜನರಲ್ಲಿ ಕಾಡ್ತಾ ಇದೆ. ಆದ್ರೆ ಯಡಿಯೂರಪ್ಪನವರ ಪ್ರಕರಣಕ್ಕೂ ಸಿದ್ದರಾಮಯ್ಯನವರ ಪ್ರಕರಣಕ್ಕೂ ವ್ಯತ್ಯಾಸಗಳಿದಾವೆ. ಯಡಿಯೂರಪ್ಪನವರ ಪ್ರಕರಣ ಸರ್ಕಾರಿ ಸಂಸ್ಥೆಗಳೇ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಆ ನಂತರದಲ್ಲಿ ಅವರ ಅರೆಸ್ಟ್ ಪ್ರಕ್ರಿಯೆಗಳೆಲ್ಲ ನಡೆದಿತ್ತು. ಮತ್ತು ಯಡಿಯೂರಪ್ಪನವರಿಗೆ ಆ ಸಂದರ್ಭದಲ್ಲಿ ಅವರ ಸಮುದಾಯದ ಕೆಲವರು ಸ್ವಾಮೀಜಿಗಳು ಅವ್ರ ಪರವಾಗಿ ಮಾತಾಡಿದ್ ಬಿಟ್ರೆ ಎಲ್ಲಾ ಸಮುದಾಯದ ಸ್ವಾಮೀಜಿಗಳು ಆ ಪ್ರಕರಣದಲ್ಲಿ ಅವರಿಗೆ ಬೆಂಬಲವಾಗಿ ನಿಂತಿರ್ಲಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರಿಗೆ ಎಲ್ಲಾ ಸಮುದಾಯದ ಸ್ವಾಮೀಜಿಗಳು ಬೆಂಬಲವಾಗಿ ನಿಂತಿದ್ದಾರೆ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಯಾವುದೇ ಪ್ರೊಸೀಜರ್ಗಳನ್ನ ಫಾಲೋ ಮಾಡಿಲ್ಲ. ಎರಡನೇದು ರಾಜ್ಯಪಾಲರ ಈ ಆದೇಶ ಇದೆಯಲ್ಲ, ಈ ಆದೇಶ ಒಂದು ರೀತಿ ಪಕ್ಷಪಾತಿ ಧೋರಣೆಯನ್ನು ಇಟ್ಕೊಂಡು, ನೀವಾಗಲೇ ಈಗ ಹೇಳಿದ್ರಿ, ಬಹಳ ಒಳ್ಳೆ ಅಂಶ ಹೇಳಿದ್ರಿ. ಪೆಂಡಿಂಗ್ ಇರುವಂತಹ 4-5 ಅರ್ಜಿಗಳನ್ನ ಇವತ್ತವರೆಗೂ ಮುಟ್ಟದೇ ಇರೋ ರಾಜ್ಯಪಾಲರು ಸಿದ್ದರಾಮಯ್ಯನವರ ಅರ್ಜಿಯಲ್ಲಿ ಮಾಡ್ತಾ ಇರೋದನ್ನ ನೋಡಿದ್ರೆ ಹೇಳಿದೆ ನಾನು ಚಿಂತೆಗಳಿಗೆ ಎಲ್ರಿಗೂ ಅನ್ಸೋದೇನಂತಂದ್ರೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ, ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅನ್ನ ಅಂತಂದೇಳಿ ಅನ್ಸಿರೋದ್ರಿಂದ ನಮ್ಮದೇ ಆಯ್ಕೆಯ ಸರ್ಕಾರವನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಬೇಕಂತಂದೇಳಿ ಸ್ವಾಮೀಜಿಗಳು ಸಂಘಟನೆಗಳು ಬೀದಿಗೆ ಬಂದಿರೋದು ತಪ್ಪಲ್ಲ. ಬೆಂಬಲ ಸರ್ಕಾರಕ್ಕೆ ಸಿದ್ದರಾಮಯ್ಯ ಬೆಂಬಲ ಕೊಡ್ತಾ ಇರೋದಂತೂ ತಪ್ಪೇ ಅಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ಕೊಳ್ಬೇಕು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಅದು ಸರಿಯಾದಂತ ಕ್ರಮ ಅಂತ ಹೇಳಿ ಅನ್ಸುತ್ತೆ. ಈಗ 5 ವರ್ಷ ಕಂಪ್ಲೀಟ್ ಆಯ್ತು ಅಂತಾನೆ ಅನ್ಕೊಳ್ಳಿ, ನಂತರ ನೀವು ಚಲಾವಣೆಯಲ್ಲಿ ಇರ್ತೀರಿ ಅಥವಾ ನೀವು ಹೋರಾಟವನ್ನ ಮುಂದುವರಿಸಿರ್ತೀರಿ, ನಂತರ ಬೇರೆ ಏನೋ ಆಗತ್ತೆ, ಬೇರೆ ಏನೋ ಸರ್ಕಾರದ ಮೇಲೆ ಅಥವಾ ನಾಯಕರ ಮೇಲೆ ಆರೋಪ ಬರುತ್ತೆ, ಅವಾಗ್ಲೂ ಕೂಡ ಇದೇ ರೀತಿ ಬೀದಿಗಿಳಿದು ಅವ್ರಿಗೆ ಸರಿ ಅಂತ ಹೋರಾಟ ಮಾಡಬಹುದು. ಆಗ ಪ್ರಶ್ನೆ ಮಾಡುವ ಅಥವಾ ಖಂಡಿಸುವ, ಟೀಕಿಸುವ ನೈತಿಕ ಹಕ್ಕನ್ನ ತಾವೆಲ್ಲರೂ ಹೊಂದಿರ್ತೀರಾ ಆ ಸಂದರ್ಭದಲ್ಲಿ? ನಾನು ಹೇಳೋದೇನಂದ್ರೆ, ಯಾವುದೇ ಸ್ವಾಮೀಜಿ ಯಾವುದೇ ಮಠಾಧೀಶರು ಕಾಲಕ್ಕೆ ಆ ಬೇಡಿಕೆ ಸರಿಯಾಗಿದ್ರೆ ನಾವು ಅವ್ರ ಜೊತೆ ನಿಲ್ಬೇಕಾಗುತ್ತೆ. ಬೇಡಿಕೆ ಸರಿಯಿಲ್ಲ ಅಂತಂದ್ರೆ ಆ ಕಾಲಘಟ್ಟದಲ್ಲಿ ಅದನ್ನ ವಿರೋಧ ಮಾಡಬೇಕಾಗುತ್ತೆ. ಇಲ್ಲಿ ನನ್ನ ಜಾತಿ ಅನ್ನೋ ಕಾರಣಕ್ಕಾಗಿ, ನನ್ನ ಆಪ್ತರು ಅನ್ನೋ ಕಾರಣಕ್ಕಾಗಿ ಬೆಂಬಲ ಕೊಡಬೇಕಾಗಿಲ್ಲ. ಇಲ್ಲಿ ಜಾತಿ ಆಪ್ತರು ಅನ್ನೋ ಪ್ರಶ್ನೆಗಿಂತ ಮುಖ್ಯವಾಗಿ ಸಂವಿಧಾನದ ಕಾನೂನಿನ ನಿಯಮಗಳನ್ನು ಪಾಲಿಸಿ ಇದನ್ನ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ವೈಲೇಷನ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಒಬ್ಬ ಮನುಷ್ಯನಿಗೆ ಅನಿಸ್ತಾ ಇದೆ, ಮೂಡದಲ್ಲಿ ಅಧ್ಯಕ್ಷರು ಯಾರಿದ್ರು, ಸರ್ಕಾರ ಯಾರ್ದಿತ್ತು, ಸೈಟ್ ಯಾರು ಕೊಟ್ರು ಅನ್ನೋದೆಲ್ಲ ಗೊತ್ತಿದ್ದು ಕೂಡ ಸಿದ್ದರಾಮಯ್ಯನವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇರೋದ್ರಿಂದ ಸಹಜವಾಗಿ ಏನಪ್ಪ ತಪ್ಪು ಮಾಡ್ತಾ ಇದ್ದಾರೆ, ಒಂದು ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ಸಿರೋದ್ರಿಂದ ನಾವು ನಿಮ್ ಜೊತೆಗಿದ್ದೀವಿ, ನೀವು ಸರಿಯಾಗಿದ್ದೀರಿ ಅಂತ ಹೇಳಿ ಸ್ವಾಮೀಜಿಗಳು, ಸಂಘಟನೆಗಳು, ಚಿಂತಕರು ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅದು ಸರಿಯಾದಂತ ಮಾರ್ಗ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಇದೇ ಸಿದ್ದರಾಮಯ್ಯನವರು ಏನಾದ್ರು ಬೇರೆ ಪ್ರಕರಣದಲ್ಲಿ ತಪ್ಪು ಮಾಡಿದ್ರೆ ನಿಮ್ದು ತಪ್ಪು ಅಂತಂದು ಹೇಳುವಂತ ಒಂದು ಅವಕಾಶವನ್ನ, ಅಧಿಕಾರವನ್ನು ಉಳಿಸ್ಕೊಂಡೇ ನಾವು ಇದನ್ನ ಮಾಡ್ತೀವಿ.
ನಾವು ಸರ್ಕಾರದ ಎಲ್ಲ ನಮ್ದೇ ಸರ್ಕಾರ ಇರ್ಬೋದು ಅಥವಾ ನಾವೇ ಅದ್ರ ಸರ್ಕಾರ ಜೊತೆಗೆ ಇರ್ಬೋದು, ಸರ್ಕಾರದ ತಪ್ಪು ಮಾಡಿದ್ರೆ ಎಲ್ಲವನ್ನು ಒಪ್ಕೊಳ್ಬೇಕಂತಂದ್ರೆ ನಾನೇನು ಹೇಳ್ತಾ ಇಲ್ಲ. ಆದ್ರೆ ಈ ಪ್ರಕರಣದಲ್ಲಿ ಸರ್ಕಾರ ಸಿದ್ದರಾಮಯ್ಯನವರ ತಪ್ಪಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗ್ತಾ ಇರೋದ್ರಿಂದ, ಇನ್ನು ಆ ತನಿಖೆ ಬಾಕಿ ಇರೋದ್ರಿಂದ, ತನಿಖೆ ಬಾಕಿ ಇದ್ದದ್ದು ಗೊತ್ತಿದ್ದು ಕೂಡ ರಾಜ್ಯಪಾಲರು ಏಕಾಏಕಿಯಾಗಿ ಪ್ರಾಸಿಕ್ಯೂಷನ್ ಕೊಟ್ಟು ಸರ್ಕಾರಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಜನ ಚುನಾಯಿಸಿದಂತ ಒಂದು ಸರ್ಕಾರದ ಘನತೆ ಮತ್ತು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಒಂದು ಘನತೆ ಇರುತ್ತೆ. ಆ ರಾಜ್ಯದ ಘನತೆಗೆ ರಾಜ್ಯಪಾಲರು ವಿರುದ್ಧವಾಗಿ ನಡ್ಕೊಳ್ಬಾರ್ದು. ರಾಜ್ಯ ಸಚಿವ ಸಂಪುಟ ತೀರ್ಮಾನ ಮಾಡಿ ಒಂದು ವರದಿ ಕೊಟ್ಟಿದೆ. ಚೀಫ್ ಸೆಕ್ರೆಟರಿ ಕರ್ನಾಟಕ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಇವನ್ನ ಎಲ್ಲವನ್ನು ಕೇಳಿ ನೋಡಿ ಅದನ್ನೆಲ್ಲ ತಿಳ್ಕೊಳ್ಳದೆ ಖಾಸಗಿ ವ್ಯಕ್ತಿ ದೂರು ಕೊಡ್ತಾರಂತ ಹೋಗ್ತೀರಿ. ಸರಿ, ಈಗ ನಾನೇ ನಾಳೆ ಕೇಂದ್ರ ಸಚಿವರು ರಾಜ್ಯಪಾಲರಿಗೆ ದಿನಕ್ಕೆ 100 ಜನ ಅರ್ಜಿಗಳನ್ನೆಲ್ಲ ಕೊಡ್ತಾರೆ. ಪ್ರತಿ ಖಾಸಗಿ ಅರ್ಜಿಗಳಿಗೆ ಪ್ರತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ? ಅವಕಾಶ ಇದೆಯಾ ಕಾನೂನಲ್ಲಿ? ಹಾಗಾಗಿ ದುರುಪಯೋಗ ಆಗಬಾರ್ದು ಕಾನೂನು ಅವಕಾಶಗಳು. ಅದು ನನ್ನ ವಿನಂತಿ ಅಷ್ಟೇ. ಡನ್. ಓಕೆ, ಮಾತನಾಡ್ತೀನಿ. ಅರುಣ್ ಅವರೇ, ನಮ್ಗೆ ಬೊಮ್ಮಾಯಿ ಅವರ SR ಬೊಮ್ಮಾಯಿ ವರ್ಸಸ್ ಸ್ಟೇಟ್ ಕೇಸ್ ನಲ್ಲಿ ಸ್ಪಷ್ಟವಾಗಿ ಒಂದು ರಾಜ್ಯದಲ್ಲಿ ಸುಪ್ರೀಂ ಅಂತಂದ್ರೆ ಅದು ಸಂಪುಟ ಅಂತಾನೆ ಇದೆ, ರಾಜಭವನ ಅಲ್ಲ ಅಂತಿದೆ. ನೀವ್ ಹೇಳಿದ್ರಿ ತುಷಾರ್ ಮೆಹ್ತಾ ಅವರು ಹೈಕೋರ್ಟ್ ನಲ್ಲಿ ಯಾವುದೇ ಪ್ರಾಸಿಕ್ಯೂಷನ್ ಅರ್ಜಿ ರಾಜ್ಯಪಾಲರ ಟೇಬಲ್ ನಲ್ಲಿ ಬಾಕಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಅಂತ. ಆದ್ರೆ ಮೊನ್ನೆ ಸಂಪುಟ ಸಂವಿಧಾನದ 163ನೇ ವಿಧಿಯನ್ನ ಬಳಸ್ಕೊಂಡು ಪೆಂಡಿಂಗ್ ಇರೋ ಡೇಟ್ ಸಮೇತವಾಗಿ ಯಾವ್ಯಾವ ಪ್ರಾಸಿಕ್ಯೂಷನ್ಗೆ ಬಾಕಿ ಇದೆ ಅನ್ನೋದನ್ನ ಮತ್ತೊಂದು ಸಲಹೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಅರ್ಜಿಗಳು ಬಾಕಿ ಇದೆ. ಯಾಕೆಂದ್ರೆ ಒಂದು ಸಚಿವ ಸಂಪುಟ ಅಂತಂದ್ರೆ ಅದೇನೋ ಕಾಂಗ್ರೆಸ್ ಅಲ್ಲ, ನೀವು ಅಧಿಕಾರದಲ್ಲಿದೆ. ಸಂಪುಟ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಅದರದ್ದೇ ಆದಂತ ಒಂದು ಸಂವಿಧಾನಾತ್ಮಕ ಮೌಲ್ಯ ಕೂಡ ಇದೆ. ಹಾಗಾಗಿ ಗೊತ್ತಿಲ್ಲ ನನಗೆ ತುಷಾರ್ ಮೆಹ್ತಾ ಅವರಿಗೆ ಮಾಹಿತಿ ಇರ್ಲಿಲ್ವೋ ಅಥವಾ ಅಭಿಷೇಕ್ ಸಿಂಗ್ ಅವರು ಆ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡಿಲ್ವೋ, 29ಕ್ಕೆ ಅದೆಲ್ಲವೂ ಚರ್ಚೆಗೆ ಬರುತ್ತೆ. ಹಾಗಾಗಿ ಪೆಂಡಿಂಗ್ ಇಲ್ಲ ಅಂತ ಕೇಳೋದು ಎಷ್ಟು ಸರಿ? ನೋಡಿ, ಈ ಸಚಿವ ಸಂಪುಟ ಏನು ಸೇರಿದ್ದಾರೆ ಅದರಲ್ಲಿ ಡಿಸಿಷನ್ ಸಲಹೆಗಳು ಬಂದಿದೆ ಈಗ ಇದೆಯಪ್ಪ ಅಂತ ಹೇಳಿ, ಅದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರ ಆಫೀಸ್ ನಿಂದ ಸಿಗುತ್ತೆ. ನಿಮ್ಗೆ ಗೊತ್ತಿರ್ಬೇಕು, ಯಾವುದು ಪೆಂಡಿಂಗ್ ಅರ್ಜಿಗಳು ಅಂತ ಇವ್ರೇನ್ ಸೂಚಿಸ್ತಾ ಇದ್ದಾರೋ ಅದು ಅದರ ಪುನರ್ ವಿಮರ್ಶೆಗೋಸ್ಕರ ಹಿಂದೆ ಕಳಿಸಿರಬಹುದು. ಆವಾಗ್ಲೂ ಕೂಡ ಈ ಫೈಲ್ ಈ ಟೇಬಲ್ ಮೇಲೆ ಇರೋದಿಲ್ಲ, ಅದು ಇನ್ನೊಂದು ತನಿಖೆ ಇದಕ್ಕೆ ಹೋಗುತ್ತೆ. ಅದ್ರ ಮೇಲ್ಗೂ ನೋಡಿಯಪ್ಪ ಏನಂತ ಹೀಗೆ, ಅಥವಾ ಅದನ್ನು ಸ್ಕ್ವಾಶ್ ಮಾಡಿರ್ಬೋದು. ಯಾಕೆ ಮಾತಾಡ್ತೀರಾ? ನಾನ್ ಮಾತಾಡ್ತಿದ್ದೀನಲ್ಲಮ್ಮ. ನಿಮ್ಮ ಕಾಲದಲ್ಲಿ ಅಷ್ಟೊಂದು ಸುಳ್ಳುಗಳನ್ನ ಹೇಳಿದಲ್ಲ ನೀವು. ನಿಮ್ಮ ಟೈಮ್ ನಲ್ಲಿ ಸುಳ್ಳು ಹೇಳಿ ಆಯ್ತಲ್ಲ, ಇನ್ಯಾಕೆ ಮಾತಾಡ್ತೀರಾ? ನೀವು ಪ್ರಗತಿಪರ ಹೋರಾಟಗಾರರಲ್ವಾ? ಕಾಂಗ್ರೆಸ್ ಪರವಾಗಿ ಅಷ್ಟೊಂದು ಯಾಕೆ ಬ್ಯಾಟಿಂಗ್ ಮಾಡ್ತೀರಾ? ನಾವು ಕಾಂಗ್ರೆಸ್ ಹೋಗ್ತಾರ ಅಂತ ಹೇಳ್ಬೇಕಾಗುತ್ತೆ. ಹಾಗಾದ್ರೆ ಈಗ ನಮ್ಮನ್ನಾದ್ರೂ ಮಾತಾಡ್ಲಿಕ್ ಬಿಡಿ. ಆಯ್ತಾ, ಮಾತಾಡಿ. ಈಗ ಸಿಂಪಲ್ ಸ್ವಾಮಿ, ಈಗ ಒಂದು ತನಿಖೆ ಅಂದ್ರೆ ಏನು? ಜೈಲಲ್ಲಿ ಹಾಕಿ ಒಳಗಾಕುದಿಲ್ಲ ಪೊಲೀಸ್. ನಾವು ಸಿನಿಮಾಗಳಲ್ಲಿ ನೋಡ್ತೀರಾ, ಆ ರೀತಿಯ ಕಲ್ಪನೆ ಏನಾದ್ರೂ ಇಟ್ಕೊಂಡಿದ್ದೀರಾ ಅನಂತ್ ನಾಯ್ಕ್ ಅವರೇ? ತನಿಖೆ ಆಗ್ಬೇಕು. ತನಿಖೆ ಅಂದ್ರೆ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡೋದಕ್ಕೆ ಸರಿಯಾದ ಕ್ವಶನ್ ಕೇಳ್ತಾರೆ, ಅಷ್ಟೇ ತನಿಖೆ ಅಂತ ಹೇಳಿದ್ರೆ. ಅದರಲ್ಲಿ ತಪ್ಪಿತಸ್ಥ ಅಂತ ಗೊತ್ತಾದ್ರೆ ಮತ್ತೆ ಕೋರ್ಟ್ ಇದೆ, ಕಾನೂನು ಎಲ್ಲವೂ ಇದೆ. 136 ಶಾಸಕರಲ್ಲಿ ಒಬ್ಬ ಶಾಸಕ ಸಿದ್ದರಾಮಯ್ಯನವರು, ಅವರ ಮೇಲೆ ಇಷ್ಟೊಂದು ಅಲಿಗೇಷನ್ ಕಾಣ್ತಾ ಇದೆ. ನಾನು ಹೇಳಿದೆ ವಿಜಯನಗರ ಬಡಾವಣೆಯಲ್ಲಿ ಹೇಗೆ ತಗೊಳ್ಳೋದು ಅದೆಲ್ಲ ಎದುರಿನಲ್ಲಿ ಇದೆ. ನಿಮ್ಗೆ ಅದನ್ನ ನೋಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಚಾಪುಸಿ ಮಾಡ್ಬೇಕೇನೋ ನನ್ಗೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಒಂದು ತನಿಖೆ ಆಗ್ಲಿ ಬಿಡಿ. ಪ್ರಗತಿಪರರಾಗಿದ್ದವ್ರು ಹೀಗೆ ಹೇಳಿ, ಆವಾಗ ಗೊತ್ತಾಗುತ್ತಲ್ವಾ? ನೋಡಿ, ನಾವು ಹೇಳಿದ್ವಲ್ವಾ, ನಾವು ಸರಿಯಾಗಿದ್ದೀವಿ, ಸಿದ್ದರಾಮಯ್ಯ ನಮ್ಮ ಜನ, ಅವ್ರೀಗ ಸರಿಯಾಗಿದ್ದಾರೆ, ಹೇಳ್ಬೋದು. ಆವಾಗ ಟಮ್ ಹೊಡೀರಿ. ಅಷ್ಟರವರೆಗೆ ಒಂದು ನೈತಿಕತೆ ಹೊಂದಿರತಕ್ಕಂಥ ಪಕ್ಷ, ರಾಜಕೀಯ ವ್ಯವಸ್ಥೆ ಇನ್ನೊಬ್ಬರನ್ನು ಮುಖ್ಯಮಂತ್ರಿ ಮಾಡ್ತಾರೆ. 6 ತಿಂಗಳ ನಂತರ ಡಿಸಿಷನ್ ಬರುತ್ತೆ, ಮತ್ತೆ ನಿಮ್ಮ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು ಆಗುತ್ತಲ್ಲ ರೀ. ಇದಕ್ಕೋಸ್ಕರ ಇಡೀ ದೇಶವನ್ನು ಬಾಂಗ್ಲಾ ಮಾಡ್ಬೇಕು ಅಂತ ಹೇಳ್ತಿದ್ದೀರಿ, ನಾಚಿಕೆ ಆಗುದಿಲ್ಲ? ಒಂದ್ ನಿಮಿಷ, ಡನ್. ಅರುಣ್ ಅವರೇ, ಈಗ ನೀವೇ ತಿದ್ದುಪಡಿ ತಂದಿರುವ ಭ್ರಷ್ಟಾಚಾರ ನಿಗ್ರಹ ತಡೆ ಕಾಯ್ದೆ 17C 17A ಪ್ರಕಾರವಾಗಿ ಒಬ್ಬ ಈ ತರದ ಜನಪ್ರತಿನಿಧಿ, ಅದರಲ್ಲೂ ಮುಖ್ಯಮಂತ್ರಿ ಹುದ್ದೆಯಲ್ಲಿರುವ ವ್ಯಕ್ತಿಯ ವಿರುದ್ಧ ತನಿಖೆಯನ್ನ ನಡೆಸೋ ಸಂದರ್ಭದಲ್ಲಿ ಒಂದು ಕೋರ್ಟ್ ಡೈರೆಕ್ಷನ್ ಆದ್ರೂ ಇರಬೇಕು. ಖಾಸಗಿ ದೂರನ್ನ ಆಧರಿಸಿ ಯಡಿಯೂರಪ್ಪ ಕೇಸ್ನಲ್ಲಿ ಕೋರ್ಟ್ ಡೈರೆಕ್ಷನ್ ಇತ್ತು, ಆ ನಂತರ ಖಾಸಗಿ ದೂರು ದಾಖಲಾಯಿತು. ಆ ತರದ್ ಯಾವುದೂ ಇಲ್ಲ, ನೇರವಾಗಿ ಸಹಿ ಕೂಡ ಇಲ್ಲ. ಹಾಗಾಗಿ ನೀವೇ ತಂದಿರೋ ಏನ್ ಬದಲಾವಣೆ ಏನಿದೆ, ತಿದ್ದುಪಡಿ ಏನ್ ತಂದಿದ್ದೀರೋ ಆ ನಿಯಮಕ್ಕೆ ಅನುಸಾರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯವೂ ಆಗಿದೆ. ಇದ್ರ ಬಗ್ಗೆ ಪ್ರತಿಕ್ರಿಯಿಸಿ. ನೋಡಿ, ಒಬ್ಬ ಖಾಸಗಿ ವ್ಯಕ್ತಿ, ನಿಮ್ಗೆ ಗೊತ್ತಿರ್ಬೇಕು, ನಮ್ಮ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನ. ಅಮೆರಿಕದ ಅಧ್ಯಕ್ಷ ಏನಾದ್ರೂ ತಪ್ಪು ಮಾಡಿದ್ರೆ, ರೋಡ್ ನಲ್ಲಿ ಹೋಗಿರ್ತಕ್ಕಂತ ಒಬ್ಬ ವ್ಯಕ್ತಿ ಅವರ ಮೇಲೆ ಬೊಟ್ಟು ಮಾಡಿದ್ರೆ ಅವರ ಮೇಲೆ ಪ್ರಾಸಿಕ್ಯೂಷನ್ ನಡೆಯುತ್ತೆ.
ಅರೆ ಇವನ್ ಯಾರು, ಇವನ ಘನತೆ ಏನ್ ನಡೀತು, ಒಂದೇ ನಿಮಿಷ ನಡೆಯುತ್ತೆ. ಇದು ಬ್ಯೂಟಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಇದು ಬ್ಯೂಟಿ ಆಫ್ ದ ಪ್ರಜಾಪ್ರಭುತ್ವ. ಒಬ್ಬ ಪ್ರಜೆಗಳಿಗನ್ರಿ, ನಾನು ಮಾಲಕ, ಇವರನ್ನ ಸೇವಕರ್ರಿ. ಸಿಎಂ ಅಂದ್ರೆ ಯಾರು? ಸೇವಕರು. ಇವರ ಮೇಲೆ ಅಲಿಗೇಷನ್ ಬಂದಿದೆ. ಇದನ್ನು ರಾಜ್ಯಪಾಲರು ಒಂದೇ ನಿಮಿಷ ನಾನು ಮಾತು ಮುಗಿಸ್ತೇನೆ. ಇದನ್ನು ರಾಜ್ಯಪಾಲರು ಅದನ್ನು ಪರಿಶೀಲನೆ ಮಾಡಿದ್ದಾರೆ. ವಿಧಿ 17ರ ವಿಧಿಯ ಅನ್ವಯ ಅದಕ್ಕೆ ತನಿಖೆ ಕೊಟ್ಟಿದ್ದಾರೆ. ನಿಮ್ಗೆ ರಾಜ್ಯಪಾಲರು ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಲ್ವಾ? 29ಕ್ಕೆ ಜಡ್ಜ್ಮೆಂಟ್ ಬರುತ್ತಲ್ಲ, ಯಾಕೆ ಪ್ರಕ್ಷುಬ್ಧ ಮಾಡ್ತೀರಿ ಕರ್ನಾಟಕವನ್ನು? ನಿಮ್ಗೆ ಅನ್ಸುತ್ತಲ್ವಾ ರಾಜ್ಯಪಾಲರು ತಪ್ಪು ಮಾಡಿದ್ದಾರೆ ಅಂತ? 29ಕ್ಕೆ ಜಡ್ಜ್ಮೆಂಟ್ ಬರುತ್ತಲ್ವಾ, ಕಾಯ್ರಿ. ಯಾಕೆ ಪ್ರಕ್ಷುಬ್ಧ, ಯಾಕೆ ಬಾವುಟ ಎತ್ತೀರಿ, ಯಾಕೆ ಬೇಲಿ ಹೊಲ ಮೀಟಾಗಿ ಮಾಡ್ತೀರಿ? ಸರ್ಕಾರ ಮುಂದೆ ಇದೆಯಲ್ವಾ? ಹಾಗೆ ಏನು ಸರ್ಕಾರ ಬಿದ್ದು ಹೋಗುತ್ತಾ? 130 ಶಾಸಕರಾದ ಕೂಡಲೇ ಸರ್ಕಾರ ಬಿದ್ದೋಗುತ್ತಾ? ನಿಮ್ದು ಕಾಂಗ್ರೆಸ್ ಸರ್ಕಾರ ಇರುತ್ತೀರಿ. ಒಬ್ಬ ವ್ಯಕ್ತಿ ತನಿಖೆಗೆ ಹೋಗ್ತಾನೆ, ಯಾಕೆ ತಪ್ಪ ಅದು? ಅದನ್ನು ನಮ್ಮ ಪ್ರಜಾಪ್ರಭುತ್ವದ ಒಂದು ಬ್ಯೂಟಿ ಅಂತ ಹೇಳಬೇಕಿತ್ತು ನೀವು. ಇಲ್ಲ, ನೀವು ಬೇಕಿರುವಂತದ್ದು ಪ್ರಗತಿಪರ ಅಲ್ಲ. ಇಲ್ಲಿ ಇರುವಂತದ್ದು ಒಬ್ಬ ಸಿದ್ದರಾಮಯ್ಯ ಒಲಿಸಿಕೊಂಡು ನಮಗೇನಾದ್ರೂ ಸಿಗುತ್ತಾ ಅನ್ನುವಂಥದ್ದಕ್ಕೋಸ್ಕರ ಮಾತ್ರ ಮಾಡಿರತಕ್ಕಂಥದ್ದೊಂದು ಎಲಿಗೇಷನ್ ನಿಮ್ಮ ಮೇಲೆ ಹಾಕ್ಬೇಕಾಗುತ್ತೆ ನಾವು. ಓಕೆ, ಈ ಆರೋಪ ಬಹಳ ಗಂಭೀರವಾಗಿದ್ದು. ಅದ್ರ ಮುಂದಿನ ಭಾಗದಲ್ಲಿ ಉತ್ತರ ಕೊಡಿ. ಏನಾದ್ರೂ ಸಿಗತ್ತಾ ಅನ್ನೋ ಕಾರಣಕ್ಕೆ ಹೋರಾಟ, ಅದ್ರ ಪ್ರತಿಕ್ರಿಯೆ ಕೊಡಿ ಅನಂತ್ ನಾಯ್ಕ ಅವರೇ. ಅದ್ರ ವೀರಣ್ಣ ಅವ್ರ ಸಮಯ. ವೀರಣ್ಣ ಅವರೇ, ಕೆಲವು ವಿಚಾರಗಳಲ್ಲಿ ಕಾನೂನು ತಜ್ಞರು ಅಭಿಪ್ರಾಯ ಪಡಿಸುವಂತ, ಅಂದ್ರೆ ಅದು ತಪ್ಪಾಗಿಲ್ಲ ಆ ಚರ್ಚೆಗೆ ನಾನು ಹೋಗೋದೇ ಇಲ್ಲ ವೀರಣ್ಣ ಅವರೇ. ಆದ್ರೆ ಅನುಮತಿ ಕೊಡೋ ಸಂದರ್ಭದಲ್ಲಿ ಪಾಲಿಸಿರುವ ನಿಯಮಗಳಲ್ಲಿ ದೋಷ ಇದೆ ಅನ್ನೋದು ಅಭಿಪ್ರಾಯ. ಈಗಿರೋ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಇರ್ಬೋದು ಅಥವಾ ಅದರ ಸೆಕ್ಷನ್ಗಳು, ತಂದಿರೋ ತಿದ್ದುಪಡಿಗಳು, ಅದಕ್ಕೆ ಅನುಗುಣವಾಗಿ ನೋಡಿದ್ರೆ ತಪ್ಪು ಮಾಡಿದಾರೆ ಇಲ್ಲ ಅನ್ನೋ ಚರ್ಚೆ ನಾನು ಹೋಗ್ತಾ ಇಲ್ಲ. ನಾನು ಮಾತಾಡಿ ಮೇಡಮ್. ರಾಜ್ಯಪಾಲರು ಅವರು ಕೂಡ ಕಾನೂನು ಸಲಹೆಗಳನ್ನ ಪಡ್ಕೊಂಡೇ ಮಾಡಿರುವಂತದ್ದು. ನೋಡಿ, ಪ್ರದೀಪ್ ದೂರುದಾರರು ಅವರು ನನಗೆ ಆಪ್ತ ಸ್ನೇಹಿತ ಕೂಡ. ಅವರು ಡಿಸೆಂಬರ್ 3ನೇ ತಾರೀಕು ಏನ್ ದೂರು ಕೊಟ್ಟಿದ್ದಾರೆ, ನನ್ಗೊತ್ತಿರೋ ಪ್ರಕಾರ ಒಂದು 20-30 ಬಾರಿ ರಾಜಭವನಕ್ಕೆ ಹೋಗಿದ್ದಾರೆ. ಅವರು ರಾಜ್ಯಪಾಲರು ಇರ್ಬೋದು, ಇಲ್ಲ ಕಚೇರಿಯಿಂದ ಅವರ ಆಪ್ತ ಸಹಾಯಕರು ಕರ್ನಾಗೆಲ್ಲ ಹೋಗಿ ಅವ್ರು ಏನೇನು ಡಾಕ್ಯುಮೆಂಟ್ ಕೇಳಿದಾರೋ ಎಲ್ಲ ಕೂಡ ಜೆರಾಕ್ಸ್ ನ ಅವ್ರು ಅಕ್ಸೆಪ್ಟ್ ಮಾಡಿಲ್ಲ. ಅವರು ಎಲ್ಲ ತಗೊಂಡಿರೋದು ಸರ್ಟಿಫೈಡ್ ಕಾಪಿನೇ ತಗೊಂಡಿದ್ದಾರೆ. ಎಲ್ಲ ಕಾಪಿನ ಹೊಂದಿಸ್ಕೊಟ್ಟಿದ್ದಾರೆ ಪ್ರದೀಪ್ ಅವರು. ಎಲ್ಲ ಪರಾಮರ್ಶೆ ಮಾಡಿದ್ದ ಬಳಿಕ ಕಾನೂನು ಸಲಹೆಗಳನ್ನೆಲ್ಲ ಪಡ್ಕೊಂಡು ನಂತರ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇವರು ಏನ್ ಅನ್ಕೊಂಡಿದ್ದಾರೆ, ಕಾಂಗ್ರೆಸ್ನವರು, ಅಬ್ರಾಹಿಂ ಅವರು 26 ಜುಲೈನಲ್ಲಿ ಒಂದು ದೂರು ಕೊಡ್ತಾರೆ. ಅವತ್ತೇ ಸಂಜೆ ಶೋಕಾಸ್ ನೋಟಿಸು ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ಒಂದೇ ದಿನದಲ್ಲಿ 10 ಗಂಟೆನೋ ಏನೋ ಹೇಳ್ತಾರಲ್ಲ, ಒಂದೇ ದಿನ 10 ಗಂಟೆ ಅಂತ ಏನೋ ಹೇಳ್ತಾರಲ್ಲ, ಅದು ತಪ್ಪು ತಿಳ್ಕೊಂಡಿದ್ದಾರೆ. ಅದಕ್ಕಿಂತ ಈ ರೀತಿ ಹಲವಾರು ದೂರುಗಳು ಬಂದಿದೆ ಆ ಪ್ರಕರಣದಲ್ಲಿ. ಹೀಗಾಗಿ 3 ಜನರ ದೂರುದಾರರ ಹೆಸರಿನಲ್ಲಿ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿರುವಂತದ್ದು. ಇದು ಈಗಾಗಲೇ ಕಾನೂನು ಹೋರಾಟದಲ್ಲಿದೆ. ಕಾನೂನು ಬಗ್ಗೆ ನಮ್ಗೆ ವಿಶ್ವಾಸ ಇದೆ. ಖಂಡಿತವಾಗ್ಲೂ ಅದೇ ರೀತಿ ನೋಡಿ, ಇವತ್ತು ಮಾಡ್ಬೇಕಾಗಿರೋ ಕೆಲಸ ಸರ್ಕಾರದಿಂದ ಉತ್ತಮ ಆಡಳಿತ ಕೊಡಬೇಕು, ಉತ್ತಮ ಸರ್ಕಾರನ ನಡೆಸ್ಬೇಕು. ಅವರು ಇಂಥದ್ರಲ್ಲಿ ಇವರು ಅವರೇ ಬೀದಿಗಿಳಿದು ಹೋರಾಟ ಮಾಡ್ಬೇಕು, ಆ ರೀತಿ ಆಗ್ಬಿಟ್ಟಿದೆ. ನಮ್ಗೆ ಚರ್ಚೆಗೆ ಅವಕಾಶ ಕೊಡ್ಲಿಲ್ಲ ಅಧಿವೇಶನದಲ್ಲಿ. ಎರಡು ಇದ್ರಲ್ಲೂ ಕೊಡ್ಲಿಲ್ಲ. ನಾವು ಉದಯ ಇದ್ರಲ್ಲೂ ನಾವು ಏನ್ ಅಹೋರಾತ್ರಿ ಧರಣಿ ಮಾಡಿದ್ವಿ. ನಂತರ ಮೈಸೂರು ಚಲೋ ಕೂಡ ನಾವು ಪಾದಯಾತ್ರಾ ಕಾರ್ಯಕ್ರಮ ಮಾಡಿದ್ವಿ. ಇವ್ರೇನ್ ಮಾಡಿದ್ರು, ನಮ್ಗೆ ತಿರುಗೇಟ್ ಕೊಡೋದಕ್ಕೋಸ್ಕರ ಇವ್ರೇನ್ ಮಾಡಿದ್ರು, ಜನಾಂದೋಲನ ಅಂತ ಒಂದು ದಿನ ಮೊದ್ಲು ನಾವೆಲ್ಲೂ ಹೋಗ್ತೀವಿ, ಇವ್ರು ಹೋಗೋರು. ನಾವು ಸಮಾರಂಭ ಮಾಡೋ ಹಿಂದೆ ದಿನ ಕೂಡ ಅವರು ಕೂಡ ಮಾಡಿದ್ರು. ಅಂದ್ರೆ ಸರ್ಕಾರನೇ ಬೀದಿಗೆ ಇಳಿದು ಹೋರಾಟ ಸರ್ಕಾರದ ವಿರುದ್ಧನೇ ಆಗ್ತಾ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಸರ್ಕಾರದ ಒಂದು ಆಡಳಿತ ಯಾವ ರೀತಿ ಎಲ್ಲಾ ತರದಲ್ಲೂ ವೈಫಲ್ಯತೆ ಕಂಡಿದ್ದಾರೆ. ಮತ್ತೆ ಎಲ್ಲಾದ್ರಲ್ಲೂ ಭ್ರಷ್ಟಾಚಾರ ಇದೆ, ಹಗರಣಗಳು ನಡೀತಾ ಇದೆ. ನೋಡಿ, ಅನಂತ್ ನಾಯ್ಕ್ ಅವರು ಹೋರಾಟಗಾರರು ಅಂತ ಹೇಳ್ತೀರಾ. SCP TSP ಹಣ 14,000 ಕೋಟಿ ಹಣ ಬೇರೆ ಕಡೆಗೆ ಇತರ ಇದಕ್ಕೆ ವರ್ಗಾವಣೆ ಆಗಿದೆ. ಅವರು ಅದನ್ನ ಕ್ವಶನ್ ಮಾಡ್ಬೇಕಲ್ಲ. ಅವರ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು, ಅವರ ಅಭಿವೃದ್ಧಿಗೆ ಆಗ್ಬೇಕಾಗಿದ್ದು ಮಾಡ್ಬೇಕು. ಮತ್ತೆ ಒಂದು ಆಡ್ ಆನ್ ಮಾಡ್ಬಿಡ್ತೇನಮ್ಮ, ಅಲ್ಲೇ ಇವ್ರು ಹೇಳಿದ್ರಲ್ಲೇ ಒಂದೇ ಒಂದು ಆಡ್ ಆನ್ ಮಾಡ್ಬಿಡ್ತೇನೆ. ಇದನ್ನು ಫಸ್ಟ್ ಟೈಮ್ ಮಾಡಿದ್ದು ಮೂಡ ಹಗರಣವನ್ನು ಸಚಿವರು ಬಂಧನದಲ್ಲಿದ್ದಾರೆ. ನಾಗೇಂದ್ರ ಅವರು SIT ರಾಜ್ಯ ಸರ್ಕಾರ ರಚನೆ ಮಾಡ್ತು. ನೋಡಿ, ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆನೂ ಅವರೇ ಉಸ್ತುವಾರಿ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸಚಿವ ನಾಗೇಂದ್ರ ಇರ್ಬೋದು, ಅಲ್ಲಿಯ ಅಧ್ಯಕ್ಷ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಇರ್ಬೋದು, ಇಬ್ಬರು ಹೆಸರು ಕೂಡ 2 ಚಾರ್ಜ್ ಶೀಟ್ ಅಲ್ಲೂ ಕೈ ಬಿಟ್ಟಿದ್ದಾರೆ. ಈ ರೀತಿ ಒಂದ್ ಕಡೆ ಇಡಿದು ತನಿಖೆ ನಡೀತಾ ಇದೆ.
ಈ ರೀತಿ ಇದೆ. ಮತ್ತೆ ಅಕ್ರಮಗಳು ಒಂದೊಂದೇ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳೇ ಅಧಿವೇಶನದಲ್ಲೇ ಒಪ್ಕೊಂಡಿದ್ದಾರೆ 187 ಕೋಟಿ ಹಗರಣ 89 ಕೋಟಿ ಅಂತಾನು ಕೂಡ ಮಾಡಿದ್ದಾರೆ. ಆದ್ರೆ ಹಗರಣ ಅಷ್ಟು ದೊಡ್ಡದು, ಇಡಿ ಇಲ್ಲಿ ತನಕ ಏನು ಅಪ್ಡೇಟ್ ಸಿಗ್ತಿಲ್ಲ. ಸಿಬಿಐ ಕೂಡ ಅಲ್ಲಿ ಯೂನಿಯನ್ ಬ್ಯಾಂಕ್ ಪತ್ರ ಮೇಡಮ್ ನೋಡಿ, ಇಡಿ ಹೇಳಿದೆ, ಇಡಿ ಯಾವ್ಯಾವ ಅಕೌಂಟ್ ದುಡ್ಡು ಹೋಗಿದೆ ಅಂತ ಹೇಳಿ. ಲಿಕ್ಕರ್ ಶಾಪ್ ಗಳಿಗೆ ಹೋಗಿದೆ, ಜ್ಯುವೆಲರಿ ಶಾಪ್ ಗಳಿಗೆ ಹೋಗಿದೆ. ಈ ಗ್ಯಾರಂಟಿ ಕಾರ್ಡ್ ಪ್ರಿಂಟ್ ಮಾಡಿದಾರಲ್ಲ ಕಾಂಗ್ರೆಸ್ ನ ಗ್ಯಾರಂಟಿ ಕಾರ್ಡ್, ಆ ಪ್ರಿಂಟಿಂಗ್ ದುಡ್ಡು ಹೋಗಿದೆ. ತದನಂತರ ಏನು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಲೆಕ್ಷನ್ಗೂ ಖರ್ಚಾಗಿದೆ. ತೆಲಂಗಾಣದಲ್ಲೂ ಕೂಡ MP ಎಲೆಕ್ಷನ್ಗೂ ಕೂಡ ಹಣ ದುರ್ಬಳಕೆ ಆಗಿದೆ. ಈ ರೀತಿ ಎಲ್ಲ ಆಗಿರೋದು ಇಡಿ ಇದರಿಂದನೇ ಹೊರಬಂದಿರೋದು. ಇನ್ನೂ ಕೂಡ ಅದು ತನಿಖೆ ಹಂತದಲ್ಲಿ ಇರೋದ್ರಿಂದ ಇನ್ನೂ ಬರೋ ಇದಿದೆ. ಈ ರೀತಿ ಎಲ್ಲಾದ್ರಲ್ಲೂ ಕೂಡ ಭ್ರಷ್ಟಾಚಾರ ಮಾಡ್ಕೊಂಡಿದ್ದಾರೆ. ನೋಡಿ, ಇವತ್ತು ಅಂಗನವಾಡಿ ಸಹಾಯಕಿಯರಿಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಈ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಆಮೇಲೆ ಸಂಚಿತ ನಿಧಿ ಹಣ 1594 ಕೋಟಿ ನಾಪತ್ತೆ ಆಗಿದೆಯಂತೆ. ಅದು ಕೂಡ ಸರ್ಕಾರ ಯಾವ ಕಡೆ ನಡೀತಾ ಇದೆ? ಬಿಜೆಪಿ ವಕ್ತಾರರು ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡಿದ್ರು. ಎಲ್ಲಾ ಕಾಲಕ್ಕೂ ಇದಿರುತ್ತೆ. ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರೆ ಸಂಘ ಪರಿವಾರದವರು ಅಥವಾ ಅವರ ಬೆಂಬಲಿಗರು ಲಾಭ ಪಡಿತಾರೆ. ಕಾಂಗ್ರೆಸ್ನವರು ಬಂದ ತಕ್ಷಣದಲ್ಲಿ ನೀವು ಲಾಭ ಪಡಿತೀರಿ. ಅವ್ರು ನೇರವಾಗಿ ಹೇಳಿದ್ರು ಸಿದ್ದರಾಮಯ್ಯನವರು ಇದ್ರೆ ಲಾಭ ಸಿಗುತ್ತೆ ಅಂತ. ಜೊತೆ ವೀರಣ್ಣ ಅವರು ಒಂದು ಪ್ರಶ್ನೆ ಮಾಡಿದ್ರು, SC/ST TSP ಹಣ ಗ್ಯಾರಂಟಿ ಯೋಜನೆಗಳಿಗೆ ಹೋಗಿದೆ, ಆ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ಇವ್ರು ಯಾಕೆ ಹೋರಾಟ ಮಾಡೋದಿಲ್ಲ ಅಂತ ಎರಡಕ್ಕೂ ಉತ್ತರಿಸಿ. ಒಂದು SC/ST TSP ಹಣವನ್ನ ಅನ್ಯ ಕೆಲಸಗಳಿಗೆ ಬಳಕೆ ಮಾಡ್ತಾ ಇದ್ದದ್ದು ಹಿಂದಿನಿಂದನೂ ಕೂಡ ನಡೀತಾ ಇತ್ತು. ಸೆಕ್ಷನ್ D ಅನ್ನು ಉಪಯೋಗಿಸಿಕೊಂಡು ಆ ಹಣವನ್ನ ಬಳಸ್ತಾ ಇದ್ರು. ಅದನ್ನ ತಿದ್ದುಪಡಿ ಮಾಡ್ಬೇಕಂತಂದೇಳಿ ನಾವು ಕಾಂಗ್ರೆಸ್ ಅನ್ನ ಮುಂಚೆ ಕೇಳ್ಕೊಂಡಿದ್ವಿ. ಈಗ ಮೊನ್ನೆ ಇತ್ತೀಚೆಗೆ ಆ 7D ಅನ್ನ ರದ್ದುಪಡಿಸಿದ್ದಾರೆ. ಆ ನಂತರದಲ್ಲಿ ಈಗ 7C ಅನ್ನು ಕೂಡ ಸೆಕ್ಷನ್ ಇತರೆ ಸಂದರ್ಭಗಳಲ್ಲಿ ಅದನ್ನ ಸರ್ಕಾರಿ ಯೋಜನೆಗಳಿಗೆ ಬಳಸಬಹುದು ಅಂತ ಒಂದು ಪ್ರಾವಿಷನ್ ಇರೋದ್ರಿಂದ ಈ ಪ್ರಾವಿಷನ್ ಅನ್ನೇ ಬಳಸ್ಕೊಂಡು ಹಣವನ್ನು ತಗೊಂಡಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೀವಿ, ವಿರೋಧ ಮಾಡಿದೀವಿ. ಆ 7C ಕೂಡ ರದ್ದು ಮಾಡ್ಬೇಕಂತ ನಾವು ಕೇಳ್ಕೊಂಡಿದೀವಿ. ಮುಂದಿನ ಅಧಿವೇಶನದ ಸಂದರ್ಭದಲ್ಲಿ ಅದನ್ನು ಪ್ರಸ್ತಾಪ ಮಾಡಿ 7C ಸೆಕ್ಷನ್ ಕೂಡ ರದ್ದು ಮಾಡಿ ಆ ಹಣವನ್ನ ಸಂಪೂರ್ಣವಾಗಿ SC/ST ಸಮುದಾಯಗಳಿಗೇನೆ ಸದ್ಬಳಕೆ ಮಾಡೋದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ ಅಂತ ಸರ್ಕಾರ ಹೇಳಿದೆ. ಹಾಗಾಗಿ ನಾವು ಅದರ ಬಗ್ಗೆ ಒಂದು ಆಶಾವಾದದಿಂದ ಇದೀವಿ. ಮತ್ತು ಒಂದು SCP-TSP ಅನ್ನುವಂತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರನೇ ತಂದಿರೋದು. ನಿಜವಾಗ್ಲೂ ಈ SCP-TSP ಬಗ್ಗೆ ಭಾರಿ ಮಾತಾಡೋ ಬಿಜೆಪಿ JDS ನವರು ನರೇಂದ್ರ ಮೋದಿ ಅವರಿಗೆ ಹೇಳಿ ದೇಶ ಮಟ್ಟದ ಒಂದು ಕಾನೂನು ತಂದ್ಬಿಡಿ SCP-TSP ಅಂತದ್ದು, ಇಡೀ SC/STಗಳ ದುಡ್ಡು SC/STಗಳಿಗೆ ಬಳಸಬೇಕನ್ನುವಂತ ನಿಯಮ ತಂದ್ಬಿಟ್ರೆ ಅವರಿಗೆ ಈ ಪ್ರಶ್ನೆ ಕೇಳೋದಕ್ಕೆ ನೈತಿಕ ಇರುತ್ತೆ. ಹಾಗಾಗಿ ನಾವು ಈ ಕಾನೂನು ತರ ಹೋರಾಟ ಮಾಡಿದೀವಿ. ಈ ಕಾನೂನನ್ನು ಉಳಿಸ್ಕೊಳ್ಳೋಕೆ ನಾವೇ ಹೋರಾಟ ಮಾಡ್ತೀವಿ. ಇವ್ರು ಮೊಸಳೆ ಕಣ್ಣೀರುಗಳು ಇಲ್ಲೇನು ವರ್ಕೌಟ್ ಆಗಲ್ಲ. ಯಾಕಂದ್ರೆ ಅವರು ಇರೋ ರಾಜ್ಯಗಳಲ್ಲೇ ಇದನ್ನ ತಂದಿಲ್ಲ. ಹಾಗಾಗಿ ಇದನ್ನ ಪ್ರಶ್ನೆ ಕೇಳೋ ನೈತಿಕತೆ ಅವರಿಗಿಲ್ಲ. ಈ ಸರ್ಕಾರನ ಪ್ರಶ್ನೆ ಮಾಡೋ ಹಕ್ಕು ನಮಗಿದೆ ಮತ್ತು ಅದರ ಪಡ್ಕೊಳ್ಳುವಂತ ಅಧಿಕಾರವೂ ನಮಗಿದೆ. ಅದನ್ನು ಉಳಿಸ್ಕೊಳ್ತೀನಿ. ಎರಡನೇ ಪ್ರಶ್ನೆ ನೀವು ಹೇಳ್ತಾ ಇರೋದು ಏನೋ ಹೇಳಿದ್ರಿ, ನನಗೆ ಸ್ವಲ್ಪ ಸಿದ್ದರಾಮಯ್ಯನವರಿದ್ರೆ ನಿಮ್ಮ ಕೆಲಸ ಆಗತ್ತೆ, ನಿಮಗೆ ಲಾಭ ಆಗತ್ತೆ ಅನ್ನೋದು ಬಿಜೆಪಿ ವಕ್ತಾರ ಎತ್ತಿರೋ ಪ್ರಶ್ನೆ. ಇಲ್ಲಿ ಸಿದ್ದರಾಮಯ್ಯನವರು ಜನಪರವಾಗಿರುವಂತಹ ರಾಜಕಾರಣಿ, ಕಾಂಗ್ರೆಸ್ ಸರ್ಕಾರ ದಲಿತರ ದಮನಿತರ ಪರವಾಗಿರುವಂತಹ ಒಂದು ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇದ್ರೆ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಸಹಾಯ ಆಗುತ್ತೆ ಅನ್ನೋದು ಒಂದು ಆಶಾಭಾವನೆ ಇದ್ದೇ ಇದೆ. ಮತ್ತು ಕಾಂಗ್ರೆಸ್ ತನ್ನ ಇತಿಹಾಸದೊಳಗಡೆ ಜನಪರವಾದಂತಹ ಕಾರ್ಯಕ್ರಮಗಳನ್ನ ತಂದಿದೆ. ಆ ಕಾರಣಕ್ಕಾಗಿನೇ ಜನ ಅದರ ಜೊತೆ ನಿಂತಿರೋದು. ಭೂ ಸುಧಾರಣೆಯಿಂದ ಹಿಡಿದು ಸಾಮಾಜಿಕ ನ್ಯಾಯದ ಪ್ರಶ್ನೆಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಇವತ್ತು ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ತಂದಿದೆ. ನಿಮಗೆಲ್ಲ ನೀವೇ ಅನೇಕ ಸಲ ನಾವು ಮಾತನಾಡಿದಿರಿ. ಗ್ಯಾರಂಟಿ ಯೋಜನೆಗಳ ಮುಖಾಂತರ ನೇರವಾಗಿ ಫಲಾನುಭವಿಗಳಿಗೆ ತಲುಪುವಂತ ಯೋಜನೆಗಳನ್ನು ತಂದಿದ್ದಾರೆ. ಹಾಗಾಗಿ ಉತ್ತರ ಬಂತು. ದೇವೇಗೌಡರು ನೀರಾವರಿ ಯೋಜನೆಗಳಿಗೆ ತಂದಿದ್ದಿರ್ಬೋದು ಅಥವಾ ಕುಮಾರಸ್ವಾಮಿ ಅವರು ಅಲ್ಪಾವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ತಂದಂತ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲವೂ ಕೂಡ ಜನಪರವಾದ ದೇವೇಗೌಡರ ಒಳ್ಳೆ ಕಾರ್ಯಕ್ರಮಗಳನ್ನು ನಾವು ಗೌರವಿಸ್ತೀವಿ. ಕುಮಾರಸ್ವಾಮಿ ಅವರ ಒಳ್ಳೆ ಕಾರ್ಯಕ್ರಮಗಳನ್ನು ಗೌರವಿಸ್ತೀವಿ. ಆದ್ರೆ ಅದನ್ನೆಲ್ಲ ಅವ್ರನ್ನು ಇವ್ರನ್ನು ಒಂದೇ ಸಮನಾಗಿ ಸಣ್ಣ ಕೊಡುಗೆ ಕೊಟ್ಟವರಿಗೂ ದೊಡ್ಡ ಕೊಡುಗೆ ಕೊಟ್ಟವ್ರಿಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಒಂದೇ ತಕಡೆಯಲ್ಲಿ ಇಟ್ಟು ನೋಡಕ್ ಆಗಲ್ಲ. ಅವರಿಗೂ ವ್ಯತ್ಯಾಸ ಇದ್ದೇ ಇದೆ. ಅಲ್ಲ, ಹಾಗೆ ಹೇಳೋದೇ ಆದ್ರೆ ಹಿಂದಿನ ಇಂದಿರಾ ಗಾಂಧಿ, ದೇವರಾಜ ಅರಸು ಅವರನ್ನ ಇವತ್ತಿನ ಕಾಂಗ್ರೆಸ್ ಜೊತೆ ಹೋಲಿಕೆ ಮಾಡೋದೇ ತಪ್ಪದು. ಅಲ್ಲ, ಅವತ್ತಿನ ಕಾಲಘಟ್ಟದಲ್ಲಿ ರಾಜಕಾರಣ ಇದ್ದಿದ್ದು ಇವತ್ತಿನ ಕಾಲಘಟ್ಟದ ರಾಜಕಾರಣಕ್ಕೂ ವ್ಯತ್ಯಾಸ ಇದೆ. ಇವತ್ತಿನ ಕೋಮುವಾದದ ಬೆಳವಣಿಗೆ, ಅವತ್ತಿನ ಕೋಮುವಾದದ ಬೆಳವಣಿಗೆಗಳು ವ್ಯತ್ಯಾಸ ಇರೋದ್ರಿಂದ ನಾವು ಇವತ್ತಿನ ಕಾಂಗ್ರೆಸ್ಸಿನ ಅವತ್ತಿನ ಕಾಂಗ್ರೆಸ್ ಹಂಗೆ ನೋಡೋಕ್ಕಾಗೋದಿಲ್ಲ. ಬಹಳ ಬದಲಾವಣೆ ಆಗಿದೆ, ಅಪ್ಡೇಟ್ ಆಗಿದೆ. ಕಾಂಗ್ರೆಸ್ ಅಲ್ಲಿ ಜನಪರವಾಗಿರುವಂತಹ ಯೋಚನೆ ಮಾಡುವಂತಹ ಸಂಖ್ಯೆ ಇನ್ನು ಹೆಚ್ಚಾಗಿದೆ. ಸಂವಿಧಾನದ ಮೌಲ್ಯಗಳನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡುವ ಸಂಖ್ಯೆ ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ನಮ್ಮಂತವ್ರು ನಿಮ್ಮಂತವ್ರು ಪ್ರಗತಿಪರರು ಕೂಡ ಕಾಂಗ್ರೆಸ್ ಅನ್ನ ಬೆಂಬಲಿಸುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ನಾವು ಪತ್ರಕರ್ತರಷ್ಟೇ. ಜನಪರ ಪತ್ರಕರ್ತರಾಗಿ ನೀವು ಜನಪರ ಪತ್ರಕರ್ತರಾಗಿ ಕಾಂಗ್ರೆಸ್ಸಿನ ಜನಪರ ಕಾರ್ಯಕ್ರಮಗಳನ್ನ ಬೆಂಬಲಿಸಬೇಕಂತ ನನ್ನ ವಿನಂತಿ ಅಷ್ಟೇ.
ಖಂಡಿತ ಇಲ್ಲ. ನಾವು ಮಾಧ್ಯಮದವರು ಅಂತ ಅಂದ್ರೆ ಆಡಳಿತ ಪಕ್ಷದ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡೋದು. ಕೇಂದ್ರದಲ್ಲಿ ಬಿಜೆಪಿ ಇದ್ರೆ ಅದರ ವಿರುದ್ಧವಾಗಿ, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ರೆ ಇವರ ನೀತಿ ನಿರೂಪಣೆಯನ್ನ ಟೀಕೆ ಮಾಡೋದು, ವಿಮರ್ಶೆ ಮಾಡೋದು, ಪ್ರಶ್ನೆ ಅದು ನಮ್ಮ ಮಾಡುವ ಕೆಲಸ ಧ್ವನಿ ಯಾವತ್ತು ನಿಮ್ದಾಗಿರ್ಲಿ, ಯಾವತ್ತು ಪ್ರಶ್ನೆ ಮಾಡ್ತಾ ಇದ್ರೆ ಆಗಿರತ್ತೆ. ಅರುಣ್ ಅವರೇ, ಕೊನೆಯದಾಗಿ ಇದೊಂದು ಜಾತಿ ಸಂಘರ್ಷ, ಸಮುದಾಯ ಸಂಘರ್ಷಕ್ಕೆ ಎಡೆ ಮಾಡಿ ಕೊಡುವಂತೆ ಕಾಣ್ತಾ ಇದೆ. ಒಂದು ಕಡೆಯಲ್ಲಿ ನಿಮ್ ಪಕ್ಷ ಯಾವಾಗ್ಲೂ ಮೇಲ್ಜಾತಿ ಪಕ್ಷ ಅಂತಾನೆ ಒಂದು ಹೆಸರನ್ನು ಪಡ್ಕೊಂಡಿದೆ. ಅದು ಎಷ್ಟು ಮಟ್ಟಿಗೆ ನಿಜ ಅನ್ನೋದು ಬೇರೆ ಪ್ರಶ್ನೆ. ಈಗ ಕೇಂದ್ರದ ಕಾಂಗ್ರೆಸ್ ನಾಯಕತ್ವವು ಮೊನ್ನೆ ಮೀಟಿಂಗ್ ಸಂದರ್ಭದಲ್ಲಿ ಏನ್ ಹೇಳ್ತು ಅಂತಂದ್ರೆ, ಒಬ್ಬ ಅಹಿಂದ ಮುಖ್ಯಮಂತ್ರಿಯನ್ನ ಇಳಿಸುವ ಸಂಚು ಮತ್ತು ಷಡ್ಯಂತ್ರ ಅಂತ. ಇದು ಆ ರೂಪವನ್ನ ಪಡ್ಕೊಂಡ್ರೆ ರಾಜಕೀಯವಾಗಿ ಏನ್ ಪರಿಣಾಮ ಬೀರ್ಬೋದು? ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ? ಇದನ್ನೇ ಅಲ್ವಾ ಜಾತ್ಯತೀತರು ಮಾಡೋದು. ಹೇಗೆ ಹೊಡಿಬೇಕು ಜಾತಿ ಅಂತಂದು, ಹೇಗೆ ಹೊಡಿಬೇಕು ಧರ್ಮವನ್ನು ತಂದು, ಹೇಗೆ ಬತ್ತಿ ಇಡ್ಬೇಕು, ಹೇಗೆ ಕಡ್ಡಿ ಆಡಿಸ್ಬೇಕು, ಎಲ್ಲ ಮಾಡೋದು ಜಾತ್ಯತೀತ ಅಂತ ಹೇಳ್ಕೊಂಡು ಹೋಗುವಂತ ಢೋಂಗಿ ಸೆಕ್ಯುಲರ್ ವಾದಿಗಳೇ ಮಾಡಿರುವಂತದ್ದು. ಈಗ ಇದೆಲ್ಲ ಪ್ರಕ್ರಿಯೆ ಇದು ಮೊದಲಿಗೆ ನಡೆಯುತ್ತೆ. ಈಗ ಸಿದ್ದರಾಮಯ್ಯ ಅವ್ರದ್ದು ಜಾತಿ ಯಾವುದು, ಆ ಜಾತಿ ಕಾರ್ಡ್ ಆಡ್ಕೊಂಡು ಹೇಗ್ ಆಡೋಣ, ಅವರ ಮುಖ್ಯಸ್ಥರು ಅವರ ಜನರನ್ನು ಅವರ ಸಮಾನ ಇದನ್ನ ನೋಡ್ಕೊಂಡು ಅದೆಲ್ಲ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಇದು ಮೊದಲಿಗೆ ಹಾಗೇನೆ ನಮ್ಗೆ ಗೊತ್ತಿತ್ತು. ಇವರು ಈ ರೀತಿಗೆ ಇಳ್ದೇ ಇರ್ತಾರೆ. ಕೊನೆಗೆ ಏನು ಸಿಗ್ಲಿಲ್ಲ ಅಂದ್ರೆ ನನ್ ಜಾತಿ ಇದು ಅದನ್ನೇ ಹಿಡ್ಕೊಂಡ್ ಬಾಲ ಬಡುಕರಂತೆ ಬಡಿತಾರೆ ಅಂತ ಗೊತ್ತಿದೆ. ನಿಮ್ಗೆ ಗೊತ್ತಿರ್ಲಿ, ಈ ಮೂಡ ಹಗರಣವನ್ನು ಫಸ್ಟ್ ಗೆ ವಿಷಲ್ ಬ್ಲೋ ಮಾಡೋದು ಯಾವಾಗ ಅಂತ ಹೇಳಿದ್ರೆ 8ನೇ ತಾರೀಕು ಮೇ ತಿಂಗಳು 2023 MG ಮಹೇಶ್ ಅವರು, ಅಂದಿನ ಬಿಜೆಪಿ ಮುಖ್ಯ ವಕ್ತಾರರು, ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅಂತ ಹೇಳಿದ್ರೆ ಒಂದೂವರೆ ವರ್ಷದ ಹಿಂದೆನೆ ಮಾಡಿದ್ರು. ಆದ್ರೆ ಅದ್ರ 2 ದಿನದಲ್ಲಿ ಚುನಾವಣಾ ನೀತಿ ಸಂಹಿತೆ ಅಂತ ಹೇಳಿದ್ರೆ ಚುನಾವಣಾ ಘೋಷಣೆ ಆಗಿತ್ತು. ಅದನ್ನ ವಿಜುವಲ್ ಬ್ಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದನ್ನು ನ್ಯೂಸ್ ನಲ್ಲಿ ಕೂಡ ಬರ್ಲಿಲ್ಲ. ತದನಂತರ ಮತ್ತಷ್ಟು ದಾಖಲೆಗಳನ್ನು ಅರುಣ್ ಅವರೇ ಆಯ್ತಾ ಅರುಣ್ ಅವರೇ ಸಾರಿ, ಇನ್ನು ಸ್ವಲ್ಪ ಮಾತಾಡಿ. ಮಾಡಿರುವಂತದ್ದು ಅಂದ್ರೆ ವಿಜುವಲ್ ಬ್ಲೋ ಆವತ್ತೇ ಆಗಿದೆ. ಆವತ್ತಿನಿಂದಲೇ ಇದು ಪ್ರಕ್ರಿಯೆ ನಡೀತಾ ಇದೆ. ಇವಾಗ ಮೇಲಿಂದ ಮೇಲೆ ರಾಜ್ಯಪಾಲರಿಗೆ ಏನು ದೂರುಗಳು ಬಂತು, ಅದನ್ನು ಪರಿಶೀಲನೆ ಮಾಡಿದ್ರು. ಸಾಮಾನ್ಯವಾಗಿ ಗೊತ್ತಿದೆ 3 ಕೋಟಿಯಿಂದ 62 ಕೋಟಿಗೆ ಹೇಗೆ ಹೋಯ್ತು. ಈಗಷ್ಟೇ JDS ನ ವಕ್ತಾರರು ಹೇಳಿದ್ರು ಏನೇನು ಲೂಪ್ ಹೋಲ್ಸ್ ಗಳನ್ನು ಇವರು ಕ್ರಿಯೇಟ್ ಮಾಡಿದ್ರು. ಮತ್ತೆ ಒಂದೇ ಒಂದು ಪ್ರಶ್ನೆಗೆ ಇವ್ರು ಉತ್ತರ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಇದರ ಪ್ರಕ್ರಿಯೆ ನಡಾವಳಿ ಇದೆಯಲ್ಲ, ಆ ನಡಾವಳಿಯ ಒಂದೇ ಒಂದು ಪೇಪರ್ ಕೊಡ್ಲಿ ಸರ್. ಯಾವ ರೀತಿ ಒಂದು ಜಾಗವನ್ನು ಅಲಾಟ್ ಮಾಡ್ಬೇಕಾದ್ರೆ ಅದಷ್ಟು ಅದಕ್ಕೆ ನಡಾವಳಿಗಳು ಬರಬೇಕಿತ್ತು. ಯಾವ ನಡಾವಳಿಗಳನ್ನು ಬರದೆ ಹೇಗ್ ಮಾಡಿದ್ರು ಗೊತ್ತೇನೋ, ಇವರು ಯಾರು ಪಾರ್ವತಿ ಅಮ್ಮ ಅವರು ಬರೆದಂತಹ ಆಜ್ಞಾಪನ ಪತ್ರ ಇದೆ, ಅದನ್ನೇ ಶಿರಸಾವಹಿಸಿ ಬಿಜೆಪಿಯ ಸಪೋರ್ಟರ್ಸ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಪಾಸ್ ಮಾಡ್ಬೇಕು. ದೇವೇಗೌಡರಿಗೆ ಗೊತ್ತಾಗ್ಬೇಕು ಹೇಗೆ, ಬೊಮ್ಮಾಯಿಯವ್ರಿಗೆ ಗೊತ್ತಾಗ್ಬೇಕು ಹೇಗೆ. ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೇನೋ, ಇವ್ರಿಗೆ ಮಾಡ್ಲಿಕ್ಕೆ ಆಗುತ್ತೇನೋ, ಅರ್ಥ ಮಾಡಿ. ಆಡಳಿತ ಯಂತ್ರ ಬೊಮ್ಮಾಯಿ ಅವ್ರ ಕೈಲಿ ಇಲ್ಲ ಅಂತ ಕೂಡ ಅದು ಅರ್ಥ ಆಗತ್ತೆ. ನನ್ನ ಸಮಯ ಆಗಿದೆ. ವೀರಣ್ಣ ಅವರೇ, ಅದೇ ಪ್ರಶ್ನೆ ಅಂದ್ರೆ ನಲ್ಲಿ ನೀರು ಬರ್ತಾ ಇಲ್ಲಿದ್ರೆ ಬೊಮ್ಮಾಯಿ ಕಾರಣಲ್ಲ ನಾಳೆ ಇಲ್ಲಿ ಯಾರೋ ಇವರು ಕಲ್ಪಿಸಿದ್ರೆ ಏನ್ ಮಾತಾಡಿದ್ರು ಮುಖ್ಯಮಂತ್ರಿ? ಅದೇ ಮುಖ್ಯಮಂತ್ರಿಗಳೇ, ಈ ಮುಖ್ಯಮಂತ್ರಿ ಗೊತ್ತಿಲ್ವೇನೋ ತಪ್ಪಾಯ್ತು ಅಂತ ಹೇಳಿ. ವಾಲ್ಮೀಕಿ ಹಗರಣ ಆಗಿ ಒಬ್ಬರು ದತ್ತಾದದ್ದು ಗೊತ್ತಾಗ್ಲಿಲ್ಲ, ನೀವ್ ಹೇಗ್ ಮಾತಾಡ್ತೀರಿ ಹಂಗೆ? ಇವರ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು ಗೊತ್ತಿಲ್ವೇನೋ ಮುಖ್ಯಮಂತ್ರಿಗೆ? 88 ಕೋಟಿ ಹಗರಣ ಆಗ್ತಾರೆ ಗೊತ್ತಿಲ್ಲ. ಈಗ ಕೇಳ್ಬೇಕು ನೀವು, ಸಿದ್ದರಾಮಯ್ಯನವರು ಅಧಿಕಾರಿ ಆಡಳಿತ ಅಂತ ಸರಿ ಇಲ್ಲ ಅಂತ ಹೇಳಿ. ಸರಿ ಅರುಣ್ ಅವರೇ, ನಾನು ವಾಲ್ಮೀಕಿಗೆ ಹೋಗೋದಿಲ್ಲ. ಯಾಕಂದ್ರೆ ವಾಲ್ಮೀಕಿನ ನೀವು ಅಷ್ಟು ಗಂಭೀರವಾಗಿ ತಗೊಂಡು ಇಲ್ಲ, ಹೋರಾಟವನ್ನು ಮಾಡಿಲ್ಲ, ನೀವು ಮಾಡ್ತಾ ಇರೋದು ಮೂಡ. ಹಾಗಾಗಿ ಆ ಚರ್ಚೆಗೆ ಹೋಗೋದಿಲ್ಲ. ವೀರಣ್ಣ ಅವ್ರೆ, ಅದೇ ಪ್ರಶ್ನೆ ನಿಮ್ಗೆ ಕೇಳೋದಾದ್ರೆ ಸಂಕ್ಷಿಪ್ತವಾಗಿ ತಿಳಿಸ್ಬಿಡಿ. ಈ ಜಾತಿ ಮತ್ತು ಸಮುದಾಯದ ಬೆಂಬಲ ಮತ್ತು ಆ ಕಡೆ ಹೋಗ್ತಾ ಇರೋದು ಯಾವ ರೀತಿ ರಾಜಕೀಯ ಬದಲಾವಣೆ ಕಾರಣ ಆಗುತ್ತೆ ಅಂತ ಅನ್ಸುತ್ತೆ? ನೋಡಿ ಮೇಡಮ್, ಈಗ 136 ಶಾಸಕರ ಬಲ ಇರ್ತಕ್ಕಂಥ ಸಿದ್ದರಾಮಯ್ಯವರು ಯಾವಾಗ ಅವರ ಮೇಲೆ ಸ್ವತಃ ಆರೋಪ ಬಂತು, ಸರ್ಕಾರದ ಮೇಲೆ ಆರೋಪ ಬಂತು, ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನ ಅವರು ರಕ್ಷಣೆ ಮಾಡ್ಕೊಳೋದಕ್ಕೋಸ್ಕರ ಒಂದು ಜಾತಿ ಕಾರ್ಡ್ನ ತಂದ್ರು. ಅದಲ್ದೇನೆ ಅಹಿಂದ ಇದು ಕೂಡ ಪ್ಲೇ ಮಾಡಿದ್ರು. ಮತ್ತೆ ನೋಡಿ, ನಮ್ಮ ದೇಶದಲ್ಲಿ 3 ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ಆ 3 CMಗಳಲ್ಲಿ ಅಹಿಂದ ನಾಯಕ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರೇ. ಅದನ್ನ ಇವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ರಕ್ಷಣೆಗೆ ನಿಂತಿದ್ದಾರೆ. ಹಾಗಾಗಿನೇ ಏನು ಇವರ ಬೆಂಬಲಿಗರು ಇರ್ಬೋದು, ಸಂಘ ಸಂಸ್ಥೆಗಳು ಇರ್ಬೋದು, ಮತ್ತೆ ಮಠಾಧೀಶರುಗಳು ಇರ್ಬೋದು, ಎಲ್ಲರೂ ಕೂಡ ನಾವು ಜೊತೆ ಇರ್ತೀವಿ ಅಂತ ಹೇಳಿ ಅವ್ರಿಗೆ ಒಂದು ನೈತಿಕವಾಗಿ ಬೆಂಬಲ ಅಂತೂ ಸೂಚಿಸಿರೋದು ನಾವು ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇದ್ದೀವಿ. ಇದಂತೂ ನಾವು ಇದನ್ನ ವಿರೋಧಿಸ್ತೀವಿ ನಾವು.
ಡನ್ ಡನ್. ಓಕೆ, ಅನಂತ್ ನಾಯ್ಕ್ ಅವರೇ, ನಾನು ಇದು ವೈಯಕ್ತಿಕ ಪ್ರಶ್ನೆ. ಅಂದ್ರೆ ಎಲ್ರೂ ಕೂಡ ಒಂದೊಂದು ಕಡೆಗೆ ನಿಂತ್ಕೊಂಡ್ರೆ ಏನಾದ್ರೂ ನಿಜವಾದ ಸಮಸ್ಯೆಗಳು ಅಥವಾ ಬೇರೆ ಏನಾದ್ರೂ ಬಂದ್ರೆ ಯಾವುದಕ್ಕೂ ಸೇರ್ಪಡೆ ಆಗದ ಒಂದಷ್ಟು ಪ್ರಜ್ಞಾವಂತರು ಅಂತ ಇರ್ಬೇಕಾಗತ್ತೆ. ಈಗ ನಿಮ್ಮನ್ನ ಒಂದ್ ಕಡೆಗೆ ಲೇಬಲ್ ಮಾಡ್ತಾರೆ, ಅಥವಾ ಬಿಜೆಪಿ ಬಂದ ಸಂದರ್ಭದಲ್ಲಿ ಅವರನ್ನ ಒಂದ್ ಕಡೆಗೆ ಲೇಬಲ್ ಮಾಡ್ತಾರೆ. ಈ ತರದ್ದಾದ್ರೆ ಸಾಹಿತಿಗಳು ಎಲ್ಲ ಸಂದರ್ಭದಲ್ಲೂ ಮಾತನಾಡೋದಿಲ್ಲ, ಸೆಲೆಕ್ಟಿವ್ ಆಗಿ ಮಾತಾಡ್ತಾರೆ. ಈ ತರದ ಸೆಲೆಕ್ಟಿವ್ ಅಂಶ ಒಂದು ಪ್ರಜ್ಞಾವಂತ ನಾಗರಿಕ ಸಮಾಜವನ್ನ ಸೃಷ್ಟಿ ಮಾಡುತ್ತಾ? ಕೊನೆ ಅಭಿಪ್ರಾಯ, ಇದು ನನ್ನ ವೈಯಕ್ತಿಕ ಪ್ರಶ್ನೆ. ನೋಡಿ, ಸಾಹಿತಿ, ಚಿಂತಕ, ಕಲಾವಿದ ಇವರೆಲ್ಲರೂ ಕೂಡ ಸಮಾಜದ ಆಯಾ ಕಾಲಘಟ್ಟದಲ್ಲಿ ಎದ್ದು ಬರುವಂತ ಬೆಳವಣಿಗೆಗಳು, ಪ್ರಶ್ನೆಗಳು, ಸಮಸ್ಯೆಗಳಿಗೆ ಉತ್ತರವಾಗಿನೇ ತಮ್ಮ ಧ್ವನಿಯನ್ನ ಎತ್ತಿರೋದನ್ನ ಇತಿಹಾಸದುದ್ದಕ್ಕೂ ನೋಡಿದೀವಿ ನಾವು. ಯುದ್ಧಗಳ ವಿರುದ್ಧ, ದಂಗೆಗಳ ವಿರುದ್ಧ, ಜಾತಿವಾದದ ವಿರುದ್ಧ, ಕೋಮಾದದ ವಿರುದ್ಧ ಎಲ್ಲ ಮಾತಾಡ್ತಾನೆ ಬಂದಿದೆ. ಅದೇ ಸಾಹಿತ್ಯ, ಜನಪರ ಸಾಹಿತ್ಯ ಅಂತ ಹೇಳೋದನ್ನ ಅದನ್ನೇ. ಹಾಗಾಗಿ ಈ ಕಾಲಘಟ್ಟದಲ್ಲಿ ನಡೀತಾ ಇರುವಂತಹ ಈ ರಾಜಕೀಯ ಬೆಳವಣಿಗೆಗಳು ಕೂಡ ಸಾಹಿತಿಗಳು ಪ್ರತಿಕ್ರಿಯಿಸಬೇಕಾಗುತ್ತೆ. ಇದರಿಂದ ತಟಸ್ಥ ನಿಲುವನ್ನು ತಾಳ್ಕೊಳ್ಳೋದು ಅಥವಾ ಇದರಿಂದ ಪಲಾಯನ ಮಾಡೋದು ಅದು ಸರಿಯಾದಂತ ಕ್ರಮ ಅಲ್ಲ. ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅನ್ನುವಂಥದ್ದನ್ನು ಹೇಳುವಂತದ್ದು ಅವರ ಹಕ್ಕು, ಅವರ ಅಧಿಕಾರ ಆಗಿರೋದ್ರಿಂದ ಇವತ್ತು ಈ ಪ್ರಕರಣದಲ್ಲಿ, ಮೂಡಾ ಪ್ರಕರಣದಲ್ಲಿ ಏನು ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ರಾಜಭವನದಿಂದ, ಆ ರಾಜಭವನದ ಪ್ರೊಸೀಜರ್ ಲ್ಯಾಪ್ಸ್ ಪ್ರಕ್ರಿಯೆಯನ್ನ ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಒಂದು ರಾಜ್ಯ ಸರ್ಕಾರವನ್ನ ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ ಅನಿಸಿದ ತಕ್ಷಣ ಸಾಹಿತ್ಯವಾಗಿ ಸ್ವಾಮೀಜಿ ಮತ್ತು ಸಾಹಿತಿಗಳೆಲ್ಲರೂ ಕೂಡ ಸರ್ಕಾರದ ಜೊತೆಗೆ, ಸಿದ್ದರಾಮಯ್ಯನವರ ಜೊತೆ ನಿಂತಿದ್ದಾರೆ. ಹಾಗಂತಂದ್ರೆ ಮುಂದೆ ಇನ್ನೊಂದು ಯಾವ್ದೋ ಪ್ರಕರಣಕ್ಕೆ ಅದನ್ನ ಲಿಂಕ್ ಆಗೋದಲ್ಲ. ಹಾಗಾಗಿ ಇದು ಸರಿಯಾದ ನಿಲುವಿದೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ತಪ್ಪು ಮಾಡಿದ್ರು ಅದನ್ನು ಪ್ರಶ್ನೆ ಮಾಡುವಂತ ಒಂದು ಅವಕಾಶವನ್ನು ಉಳಿಸ್ಕೊಂಡೇ ಅವರು ಬೆಂಬಲ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಡನ್ ಡನ್. ಓಕೆ, ಮೂರು ಕೂಡ ಇಷ್ಟದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಮುಕ್ತವಾಗಿ ಎಲ್ರಿಗೂ ಕೂಡ ಧನ್ಯವಾದ, ನಮಸ್ಕಾರ. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಬಿಗ್ ಡಿಬೇಟ್ ಕಾರ್ಯಕ್ರಮ. ಇದ್ದ ಚರ್ಚೆಗಳು, ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.